Hello students, I am M.K. Rupashri, lecturer, Maharaja Government PU College, Mysore, and you're watching my PU Chemistry YouTube channel. In that, first PU video classes based on the NCERT syllabus for Karnataka board. We also have a website www.mypuchemistry.in. These two channels, website and YouTube channel, is from Mysore District PU Chemistry Lecturers Forum. Please do subscribe to the channel and also don't forget to press the bell icon for further notifications regarding notes, worksheets and question answers, etc. Do visit our website for any clarification, any queries that you have. Okay. Today, I will be talking about a very interesting, very nice concept in thermodynamics. Okay. Right. First, let us understand why are we studying thermodynamics. Okay, ನೀವು thermodynamics ನಲ್ಲಿ changes in heat energy or reactions or processes that involves changes in heat energy ಅಂತ ನೋಡಿದ್ರಿ. Okay, ಈಗ further ಅದಕ್ಕೆ ಮುಂದೆ ಏನು ಅಂತ ನೋಡೋಣ. Before that, thermodynamics ನಲ್ಲಿ ಇದೆಲ್ಲ heat changes ಆಗಲಿ ಇದನ್ನೆಲ್ಲ ನಾವು ಯಾಕೆ ನೋಡ್ತೀವಿ? Okay, why do we want to study? Of course, syllabus ಅಲ್ಲಿ ಇದೆ ಅನ್ನೋದು ಬಿಟ್ರೆ ಬೇರೆ ಯಾಕೆ ನಾವು ಇದನ್ನ ಕಲಿಬೇಕು? This is to be learned. We have to know these energy changes for one fundamental reason, that is to know whether the reaction happens spontaneously or not. Andre spontaneous process anta artha. What is that spontaneous process? Okay, spontaneous process andre enu? I will write the definition, then I will tell you what I am talking about. A process that takes place on its own without the aid of external energy. Okay? A process that takes place on its own without the aid of external energy or external agency. ಅಂದ್ರೆ ಯಾವ ಪ್ರೋಸೆಸ್ಸು ತನಗತಾನೇ ಆಗುತ್ತೆ, ಯಾವುದೇ ಹೊರಗಡೆಯಿಂದ ಏನೇ ಸಪೋರ್ಟ್ ಇಲ್ಲದೆ ತನಗ್ತಾನೆ ಆಗುತ್ತೆ, ಆ ಪ್ರೋಸೆಸ್ ಅನ್ನ ನಾವು ಸ್ಪಾಂಟೇನಿಯಸ್ ಪ್ರೋಸೆಸ್ ಅಂತ ಕರಿತೀವಿ. ಓಕೆ, ಸಿ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ರೆ ಬಹುಶಃ ನಿಮ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗತ್ತೆ. ಈಗ ನಾನು ಸುಮ್ಮನೆ ಒಂದಷ್ಟು ಡೆಮೋಗೆ ಅಂತ ನಾನು ತೋರಿಸ್ತೇನೆ ಇಲ್ಲಿ. ನಾವು ಈಗ ಸ್ವಲ್ಪ ಡೆಮೋ ಒಂದಷ್ಟು ಸಿಂಪಲ್ ಆಗಿರುವಂತ ಪ್ರೋಸೆಸ್ಗಳು ನಡೆಯುತ್ತೆ, ಅದನ್ನ ಹೇಳ್ತೀನಿ. ನಿಮ್ಗೆ ಗೊತ್ತಿದೆ ಇದೆಲ್ಲ, ಆದ್ರೂ ಇದನ್ನ ಆ ತರ ದೃಷ್ಟಿಯಲ್ಲಿ ನೋಡಿರುವುದಿಲ್ಲ. ನೋಡಿಲ್ಲಿ ವಾಟರ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ಹೀಗಾಗ್ತಾ ಇದ್ದೀನಿ. ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್, ಸಿ ಇಟ್ ಫ್ಲೋಸ್ ಆನ್ ಇಟ್ಸ್ ಓನ್. ನಾನೇನು ಮಾಡಬೇಕಾಗಿಲ್ಲ, ಸುಮ್ಮನೆ ಮೇಲಿಂದ ಕೆಳಗಡೆ ಅದಾಗದೆ ನೀರು ಇಳಿಯುತ್ತೆ. ಇದು ಸ್ಪಾಂಟೇನಿಯಸ್, ಅದಾಗದೆ ಆಗುವಂತ ಒಂದು ಪ್ರೋಸೆಸ್, ಫ್ಲೋ ಆಫ್ ವಾಟರ್ ಫ್ರಮ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್. ಓಕೆ, ಅದೇ ರೀತಿ ಯು ಕ್ಯಾನ್ ಸೇ ಫ್ಲೋ ಉಲ್ಟಾ. ಅಂದ್ರೆ ಇಫ್ ಐ ವಾಂಟ್ ಟು ಪುಲ್ ದಿಸ್ ವಾಟರ್ ಫ್ರಮ್ ದಿಸ್ glass, it's so difficult. I've used a colored water for you to understand that it flows. See, I have to pull this water up. ಈಗ ಸ್ಟ್ರಾಲಲ್ಲಿ ಎಳಿಬೇಕು, ಈ ತರ ಎಳಿಬೇಕು, ಆಗ ಮಾತ್ರ ನೀರು ಬರೋದು. ಸುಮ್ಮನೆ ಇಟ್ರೆ ನೋಡಿ ಅದು ಮೇಲ್ ಬರ್ತಾ ಇಲ್ಲ. ಯು ಅಂಡರ್ಸ್ಟ್ಯಾಂಡ್? ನೀರು ಮೇಲಿಂದ ಹೋಗುವಾಗ ಅದಾಗದೆ ಹೋಯ್ತು, ಕೆಳಗಿಂದ ಮೇಲೆ ಹೋಗುವಾಗ ನಾವು ಎಳಿಬೇಕು. ದಿಸ್ ಇಸ್ ದಿ ಎಕ್ಸ್ಟರ್ನಲ್ ಎನರ್ಜಿ, ಎಕ್ಸ್ಟರ್ನಲ್ ಏಜೆನ್ಸಿ ಐ ಆಮ್ ಪುಟಿಂಗ್ ಟು ಪುಲ್ ದ ವಾಟರ್ ಫ್ರಮ್ ಲೋಯರ್ ಲೆವೆಲ್ ಟು ಹೈಯರ್ ಲೆವೆಲ್. ಮೇಲಿಂದ ಕೆಳಗೆ ಅದಾಗದೆ ಬಂತು, ಕೆಳಗಿಂದ ಅದು ಮೇಲೆ ಹೋಗ್ಲಿಲ್ಲ. ಓಕೆ, ಅದಕ್ಕೆ ಎಕ್ಸ್ಟರ್ನಲ್ ಏಜೆನ್ಸಿ. ಸೊ ವಾಟರ್ ಫ್ಲೋ ಫ್ರಮ್ ಲೋಯರ್ ಲೆವೆಲ್ ಟು ಹೈಯರ್ ಲೆವೆಲ್ ನೀಡ್ಸ್ ಎಕ್ಸ್ಟರ್ನಲ್ ಏಜೆನ್ಸಿ, ಅದು ನಾನ್ ಸ್ಪಾಂಟೇನಿಯಸ್ ಆಗುತ್ತೆ. ವಾಟರ್ ಫ್ಲೋ ಫ್ರಮ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ಸ್ಪಾಂಟೇನಿಯಸ್ ಪ್ರಾಸೆಸ್ ಆಗುತ್ತೆ. ಇದೊಂದೇ ಅಲ್ಲ, ದೇರ್ ಆರ್ ಲಾಟ್ ಆಫ್ ಅದರ್ ಪ್ರಾಸೆಸಸ್ ವಿಚ್ ಆರ್ ಸ್ಪಾಂಟೇನಿಯಸ್, ಲೈಕ್ ಹೀಟ್ ಫ್ಲೋ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ಬಿಸಿ ಮಾಡ್ತೀವಲ್ಲ, ಆಗ ನೋಡಿ ಒಂದು ಕಡೆ ಬಿಸಿ ಮಾಡಿದ್ರೆ ಆಟೋಮೆಟಿಕಲಿ ಇನ್ನೊಂದು ಕಡೆ ಹೀಟು ಫ್ಲೋ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಮೋರ್ ಟೈಪ್ ಆಫ್ ದಿಸ್. ಅಂಡ್ ಡಿಸಲ್ಯೂಷನ್ ಪ್ರೋಸೆಸ್, ನಾನು ಇದರಲ್ಲಿ ಒಂದು ಕಲರ್ಡ್ ಪೌಡರ್ ಹಾಕಿದ್ದೀನಿ. ಆ ಕಲರ್ಡ್ ಪೌಡರ್ ಅನ್ನ ನೀವು ನೀರಿಗೆ ಹಾಕಿದ್ರೆ
ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅದಾಗದೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಐ ವಿಲ್ ಜಸ್ಟ್ ಯೂಸ್ ಒನ್ ಕಲರ್ ಪೌಡರ್ ಫಾರ್ ದಿಸ್ ಟು ಫಾರ್ ಯು ಟು ನೋ. ನೋಡಿ ಇಲ್ಲಿ ಹೀಗೆ ಹಾಕಿದ್ರೆ ಇದಾಗದೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿ. ದಿಸ್ ಇಸ್ ಡಿಸಲ್ಯೂಷನ್ ಪ್ರಾಸೆಸ್ ವಿಚ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್. ನಾನು ಇದಕ್ಕೇನು ಮಾಡಬೇಕಾಗಿಲ್ಲ ನೋಡಿ, ಅದಾಗದೆ ಕಲರ್ ಬಿಟ್ಕೊಳ್ತಾ ಇದೆ ನೋಡಿ. ಸ್ಟರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನ್ ಮಾಡ್ತಿದ್ದೀನಿ, ಅದರಿಂದ ಏನು ಎನರ್ಜಿ ಬಂದಿಲ್ಲ. ಓಕೆ, ಇದು ಅದಾಗದೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ಮತ್ತೆ ನಾನು ಸೆಪರೇಟ್ ಮಾಡ್ಬೇಕಂದ್ರೆ ಅದಾಗದೆ ಆಗಲ್ಲ. ಐ ಹ್ಯಾವ್ ಟು ಯೂಸ್ ಸಮ್ ಅದರ್ ಟೆಕ್ನಿಕ್, ರೈಟ್? ಸೊ ಈ ತರದ್ದು ಸ್ಪಾಂಟೇನಿಯಸ್ ಪ್ರೋಸೆಸ್ ಆಗುತ್ತೆ. ಹಾಗೇನೆ ಐ ಹ್ಯಾವ್ ಒನ್ ಸ್ಮಾಲ್ ಬಲೂನ್. ನೋಡಿ ಇಲ್ಲಿ ಬಲೂನ್ ಒಳಗಡೆ ಏರ್ ಹೋಗಕ್ಕೆ ನಾವು ಊದಬೇಕು ಅಲ್ವಾ? ಈ ಗಾಳಿ ಈಚೆ ಬರಕ್ಕೆ ಅದಾಗದೆ ಬಂದ್ಬಿಡುತ್ತೆ. ಸಿ, ನಾವು ಊದ್ಬೇಕು, ಗಾಳಿ ಅದಾಗದೆ ಈಚೆ ಬಂದ್ಬಿಡುತ್ತೆ. ಅಂದ್ರೆ ಫ್ಲೋ ಆಫ್ ಏರ್, ಗ್ಯಾಸ್ ಫ್ರಮ್ ಹೈಯರ್ ಪ್ರೆಷರ್ ಟು ಲೋಯರ್ ಪ್ರೆಷರ್ ಅದಾಗದೆ ಆಗುತ್ತೆ. ಲೋಯರ್ ಪ್ರೆಷರ್ ಟು ಹೈಯರ್ ಪ್ರೆಷರ್ ನಾವು ಮಾಡ್ಬೇಕಾಗುತ್ತೆ. ಸೊ ಸ್ಪಾಂಟೇನಿಯಸ್ ಪ್ರಾಸೆಸ್ ಅಂದಾಗ ಅದಾಗದೆ ಆಗ್ಬೇಕು. ಎಕ್ಸ್ಟರ್ನಲ್ ಏಜೆನ್ಸಿ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎನರ್ಜಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಎಕ್ಸ್ಟರ್ನಲ್ ಹೊರಗಡೆಯಿಂದ ಬೇಡ. ಈಗ ಓವರ್ ಹೆಡ್ ಟ್ಯಾಂಕ್ ಇಂದ ನೀರು ಕೆಳಗಡೆ ಬರಕ್ಕೆ ನೀವೇನ್ ಮೋಟಾರ್ ಹಾಕ್ಬೇಕಾಗಿಲ್ಲ. ಆದ್ರೆ ಸಂಪು ಕೆಳಗಡೆಯಿಂದ ಮೇಲೆ ನೀರು ಹೋಗ್ಬೇಕಾದ್ರೆ ಖಂಡಿತ ಮೋಟಾರ್ ಹಾಕ್ಬೇಕು. ಓಕೆ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಡಿವಿಷನ್ ಏನ್ ಹೇಳ್ದಾರೆ, ಲೈನ್, ಸ್ಮಾಲ್ ಲೈನ್ ಆಫ್ ಡಿಫರೆನ್ಸ್ ಸ್ಪಾಂಟೇನಿಯಸ್ ಅಂಡ್ ನಾನ್ ಸ್ಪಾಂಟೇನಿಯಸ್ಗೆ. ಎಲ್ಲಿವರೆಗೂ ನಾವು ಎನರ್ಜಿ ಕೊಡ್ತೀವೋ ಅಲ್ಲಿವರೆಗೂ ಆಗತ್ತೆ. ಒನ್ಸ್ ಐ ಸ್ಟಾಪ್ ಅದು ನಿಂತು ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ನಾನು ನೀರನ್ನ ಅದು ಬೀಳ್ತಾ ಇತ್ತು ಅಲ್ವಾ, ಈಗ ಇದು ವಾಪಸ್ ನಾನು ಇದು ನಾನ್ ಸ್ಪಾಂಟೇನಿಯಸ್, ನಾನು ನೀರನ್ನ ಎಳೆಯೋದು ನಾನ್ ಸ್ಪಾಂಟೇನಿಯಸ್, ಲೋಯರ್ ಲೆವೆಲ್ ಟು ಹೈಯರ್ ಲೆವೆಲ್. ಈಗ ನೋಡಿ ನಾನು ಎಷ್ಟು ತನಕ ಎಳಿತೀನಿ ಅಷ್ಟು ಬರುತ್ತೆ, ನಿಲ್ಸಿದ ತಕ್ಷಣ ನಿಂತೋಗುತ್ತೆ. ಸಿ, ಐ ಸ್ಟಾಪ್ಡ್, ಇಟ್ ಸ್ಟಾಪ್ಡ್. ಓಕೆ, ಹಾಗೆ ನೋಡಿ ನೀವು ಟ್ಯಾಂಕ್ ಇಂದ ನೀರು ನೀವು ಟ್ಯಾಪ್ ಓಪನ್ ಮಾಡಿದ್ರೆ ಸುಮ್ಮನೆ ಟ್ಯಾಂಕ್ ಖಾಲಿ ಆಗೋವರೆಗೂ ಸುರಿತಾ ಇರುತ್ತೆ. ಇದೇ ನೀವು ವಾಟರ್ನ ಕೆಳಗಿಂದ ಮೇಲೆ ಹಾಕುವಾಗ ಎಷ್ಟು ಹೊತ್ತು ನೀವು ಪಂಪ್ ಆನ್ ಮಾಡ್ತೀರಿ ಅಲ್ಲಿವರೆಗೂ ನೀರು ಬರುತ್ತೆ. ಒಂದ್ಸಲ ಸ್ವಿಚ್ ಆಫ್ ಮಾಡಿದ ಮೇಲೆ ನಿಂತು ಹೋಗುತ್ತೆ. ಓಕೆ, ಸೊ ಇದು ನಾನ್ ಸ್ಪಾಂಟೇನಿಯಸ್ ಆಯ್ತು. ಇದೇ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ ಇಲ್ಲಿ ವಿಚ್ ಟೇಕ್ಸ್ ಪ್ಲೇಸ್ ಆನ್ ಇಟ್ಸ್ ಓನ್ ಅಂತ ಇದೆ. ಇಫ್ ಇಟ್ ಡಸ್ ನಾಟ್ ಟೇಕ್ ಪ್ಲೇಸ್ ಆನ್ ಇಟ್ಸ್ ಓನ್, ಡಸ್ ನಾಟ್, ಆಗ ಇದು ನಾನ್ ಸ್ಪಾಂಟೇನಿಯಸ್ ಆಗುತ್ತೆ. ಆಯ್ತಾ? ಅಂಡ್ ಇಟ್ ಹ್ಯಾಪನ್ಸ್ ಅಂಟಿಲ್ ಯು ಗಿವ್ energy. ಎಲ್ಲಿವರೆಗೂ, as long as you give energy it happens, and once it is stopped it stops. See, melting of ice, ಐಸ್ ಕರ್ಗುದು ರೂಮ್ ಟೆಂಪರೇಚರ್ ನಲ್ಲಿ ಸ್ಪಾಂಟೇನಿಯಸ್ ಪ್ರೋಸೆಸ್. ಆದ್ರೆ ಈ ಇದನ್ನ ಫ್ರೀಸಿಂಗ್ ಮಾಡ್ತೀವಲ್ಲ, ಐಸ್ ಮಾಡ್ತೀವಲ್ಲ, ನೀರನ್ನ ಐಸ್ ಮಾಡುವಾಗ ಏನಾಗುತ್ತೆ, ವಾಟರ್ ಇಡ್ತೀವಿ ಫ್ರಿಡ್ಜ್ ಅಲ್ಲಿ, ಆಮೇಲೆ ಅದು ಐಸ್ ಆಗೋದಲ್ವಾ. ಅಂದ್ರೆ ಕರೆಂಟ್ ನೀವು ರೆಫ್ರಿಜರೇಟರ್ಗೆ ಪಾಸ್ ಮಾಡ್ತಾ ಇದ್ರೆ ಐಸ್ ಆಗುತ್ತೆ, ಇಲ್ದಿದ್ರೆ ಇಲ್ಲ. ಆಸ್ ಲಾಂಗ್ ಆಸ್ ಯು ಸಪ್ಲೈ ಪವರ್ ಟು ದ ರೆಫ್ರಿಜರೇಟರ್ ಯು ಕ್ಯಾನ್ ಫ್ರೀಸ್ ವಾಟರ್, ಆರ್ ಎಲ್ಸ್ ನೋ. ಬಟ್ melting of ice happens on its own. Okay, similarly evaporation of water. See, I don't want to show it to you in water. I will use a sanitizer. You will know very quickly it evaporates. See, I am pouring this sanitizer on my hand. It's a liquid, as you all know. See, it evaporates very quickly. You know that, you have experienced this. Idakkene energy bekagittu, enu illalla. So evaporation of water or liquid is also a spontaneous process. Okay, ಈಗ ಇನ್ನೊಂದು ನೋಡಿ, ಇಲ್ಲಿ ಈ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ. ಐ ವಿಲ್ ಡ್ರಾಪ್ ಸಮ್ ವಾಟರ್. ಆಯ್ತಾ? ಇದು ಹೇಗೆ ಅಬ್ಸಾರ್ಬ್ ಆಗತ್ ನೋಡಿ. ಯು ಕ್ಯಾನ್ ಸಿ ಟಿಶ್ಯೂ ಪೇಪರ್ ಅಬ್ಸಾರ್ಬ್ಸ್ ವಾಟರ್. ಅಬ್ಸಾರ್ಪ್ಷನ್ ಇದು ಕೂಡ ಸ್ಪಾಂಟೇನಿಯಸ್ ಪ್ರೋಸೆಸ್. ಅದಾಗದೆ ಅಬ್ಸಾರ್ಬ್ ಆಗ್ತದೆ, ನಾ ಏನು ಮಾಡ್ಬೇಕಾಗಿಲ್ಲ. ಈಗ ಇದರಿಂದ ತೆಗಿಬೇಕು ಅಂದ್ರೆ ಐ ಹ್ಯಾವ್ ಟು ಸ್ಕ್ವೀಸ್ ಇಟ್ ಔಟ್. ಈಗ ಸ್ಕ್ವೀಸ್ ಮಾಡ್ತೀನಲ್ಲ, ಇದು ನಾನು ಕೊಡುವಂತ ಎಕ್ಸ್ಟರ್ನಲ್ ಸಪೋರ್ಟ್. ಓಕೆ, ಸೊ ಇದು ಕೂಡ ಒಂದು ಸ್ಪಾಂಟೇನಿಯಸ್ ಪ್ರಾಸೆಸ್. ಈಗ ಒಂದು ವಿಚಿತ್ರ, ಐ ವಿಲ್ ಆಸ್ಕ್ ಯು ಒನ್ ಎಕ್ಸಾಂಪಲ್ ಟು ಜಸ್ಟ್ ಚೆಕ್ ದಿ ಸ್ಪಾಂಟೇನಿಯಸ್ ಪ್ರಾಸೆಸಸ್. ಒಂದು ಎಕ್ಸಾಂಪಲ್ ಇದೆ, ಏನದು ಅಂದ್ರೆ ಬರ್ನಿಂಗ್ ಆಫ್ ಕ್ರ್ಯಾಕರ್ಸ್. ಬರ್ನಿಂಗ್ ಆಫ್ ಕ್ರ್ಯಾಕರ್, ಈಸ್ ಇಟ್ ಎ ಸ್ಪಾಂಟೇನಿಯಸ್ ಪ್ರಾಸೆಸ್? ಕೆಲವರು ಹೂ ಅಂತಾರೆ, ಕೆಲವರು ನೋ ಅಂತಾರೆ. ಯಾಕಿರಬಹುದು? ಬಟ್ ಇಟ್ ಈಸ್ ಎ ಸ್ಪಾಂಟೇನಿಯಸ್ ಪ್ರಾಸೆಸ್. ವೈ ಬರ್ನಿಂಗ್ ಆಫ್ ಕ್ರ್ಯಾಕರ್? ಬರ್ನಿಂಗ್ ಆಫ್ ಪೇಪರ್, ಬರ್ನಿಂಗ್ ಆಫ್ ಕಾರ್ಬನ್,
the reaction of carbon plus oxygen giving you carbon dioxide, ಇದೆಲ್ಲ ಕೂಡ spontaneous process. ಅದು ಹೇಗೆ burning of carbon ಅಥವಾ paper ಆಗುತ್ತೆ spontaneous process ಅಂದ್ರೆ, ನಾವು ನಿಜ we light the paper, true, but when I withdraw the matchstick, ಆಗ ಅದು ಆಫ್ ಆಗುತ್ತಾ? will it put off? I'll just take it one paper, I will show you. I have a matchstick here. I'm going to light this paper. See, it burns. I withdraw the matchstick. It doesn't stop burning, does it? So now this is a spontaneous process. This will burn as long as I want it to be, or the entire paper. Okay. Right. So this burning is also spontaneous process. ನಾನ್ ಸ್ಪಾಂಟೇನಿಯಸ್ ಅಲ್ಲ. ನಾವು ಮ್ಯಾಚ್ಸ್ಟಿಕ್ ಹಾಕಿದ ತಕ್ಷಣ ಎಕ್ಸ್ಟರ್ನಲ್ ಸಪೋರ್ಟ್ ಕೊಡ್ತೀವಿ ಅಂತ ಅಲ್ಲ, ಅದು ವಿಡ್ರಾ ಮಾಡಿದ ಮೇಲೆ ಅದು ಆಫ್ ಆಗೋಗಿದ್ದಿದ್ರೆ ಆಗ ಅದು ನಾನ್ ಸ್ಪಾಂಟೇನಿಯಸ್ ಆಗುತ್ತೆ. ಇಲ್ಲದಿದ್ರೆ ಇದು ಸ್ಪಾಂಟೇನಿಯಸ್ ಪ್ರಾಸೆಸ್ಸೇ ಆಯ್ತು. ಈ ತರ ಲಾಟ್ ಆಫ್ ಪ್ರಾಸೆಸಸ್ ಲೈಕ್ ಗ್ರೈನ್ಸ್, ಈಗ ಕಾಳು ನೆನೆಸ್ತೀರಿ ನೀರಲ್ಲಿ, ಕಾಳು ನೀರನ್ನ ಹೀರ್ಕೊಳ್ಳುತ್ತೆ, ಅದಕ್ಕೇನು ಎಕ್ಸ್ಟರ್ನಲ್ ಸಪೋರ್ಟ್ ಬೇಡ, ಅದಾಗದೇ ಹೀರ್ಕೊಳ್ಳುತ್ತೆ ಅಲ್ವಾ. ಇದೆಲ್ಲ ಕೂಡ ಸ್ಪಾಂಟೇನಿಯಸ್ ಪ್ರಾಸೆಸಸ್ ಆಗುತ್ತೆ. ಅಂಡ್ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, all these are natural processes. Okay, so all natural processes are spontaneous and irreversible. Irreversible ಅಂದ್ರೆ ಏನ್ ಅರ್ಥ ಅಂದ್ರೆ, ಈಗ ನಾನು ಏನ್ ಹೇಳ್ದೆ, ನೀರನ್ನ ಮೇಲಿಂದ ಸುರಿದ್ವಿ, ವಾಪಸ್ಸು ತೆಗೆದ್ವಿ, ಹಾಗಿದ್ರೆ ಎರಡು ಡೈರೆಕ್ಷನ್ ಅಲ್ಲಿ ಆಯ್ತಲ್ವಾ ರಿಯಾಕ್ಷನ್? ನೋ, ನಾಟ್ ದಟ್. ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ದ ಸೇಮ್ ಪಾತ್. ನಾನು ಹೆಂಗೆ ನೀರ್ ಸುರಿದ್ನೋ ಹಂಗೇ ವಾಪಸ್ ಬಂದ್ರೆ ಮಾತ್ರ ಅದು ರಿವರ್ಸಿಬಲ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಈ ಕಂಟೈನರ್, ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಒಂದು ಕಂಟೈನರ್ ತಗೊಂಡು ಇಲ್ಲೊಂದು ಪಾರ್ಟಿಷನ್ ಹಾಕಿದ್ದೇನೆ, ಆಯ್ತಾ? ಇಲ್ಲಿ ಗ್ಯಾಸ್ ಎ ಇದೆ, ಇಲ್ಲಿ ಗ್ಯಾಸ್ ಬಿ ಇದೆ. ಓಕೆ, ಇನ್ ದಿಸ್ ಕಂಟೈನರ್ ಇಲ್ಲಿ ಗ್ಯಾಸ್ ಎ, ಇಲ್ಲಿ ಗ್ಯಾಸ್ ಬಿ. ನಾವು ಸಪೋಸ್ ಐ ಲಿಫ್ಟ್ ದಿಸ್ ಪಾರ್ಟಿಷನ್, ಆಗೇನಾಗುತ್ತೆ, ಎ ಅಂಡ್ ಬಿ ವಿಲ್ ಮಿಕ್ಸ್. ದಿಸ್ ಇಸ್ ಅ ಕಾಮನ್ ಸೆನ್ಸ್ ಥಿಂಗ್. ಸೊ ಇದೇ ಕಂಟೈನರ್ ಅಲ್ಲಿ ಎ ಅಂಡ್ ಬಿ ಎರಡು ಮಿಕ್ಸ್ ಆಗೋಗುತ್ತೆ, ರೈಟ್? ಪಾರ್ಟಿಷನ್ ತೆಗೆದುಬಿಟ್ಟಿದ್ದೀನಿ. ಓಕೆ, ಸೊ ದಿಸ್ ಸ್ಪಾಂಟೇನಿಯಸ್ಲಿ ಮಿಕ್ಸಸ್. ಮಿಕ್ಸಿಂಗ್ ಆಫ್ ಗ್ಯಾಸಸ್ ಇಸ್ ಸ್ಪಾಂಟೇನಿಯಸ್. ನಾವು ಬಲೂನ್ ಇಂದ ಏರ್ ಈಚೆ ಬಂದಾಗ ಈ ಅಟ್ಮಾಸ್ಫಿಯರ್ ಏರ್ ಜೊತೆ ಸೇರ್ಕೊಳ್ತಲ್ವಾ, ದಟ್ ಇಸ್ ಸ್ಪಾಂಟೇನಿಯಸ್. ಓಕೆ, ನಾವು ಸಪೋಸ್ ಐ ಪುಟ್ ದಿಸ್ ಸೆಪರೇಷನ್ ಆರ್ ದಿಸ್ ಫಿಲ್ಟರ್ ಬ್ಯಾಕ್, ಈಗ ವಾಪಸ್ ಆ ಪಾರ್ಟಿಷನ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ವೆನ್ ಐ ಪುಟ್ ಇಟ್ ಬ್ಯಾಕ್, ಆಗ ತಿರ್ಗಾ ಎ ಅಂಡ್ ಬಿ ದೂರ ದೂರ ಆಗತ್ತಾ? ನೋ. ಆನ್ ದೇರ್ ಓನ್ ಆಗತ್ತಾ? ಇಲ್ಲ. ಇಲ್ಲಿ ಮೊದಲು ಎ ಅಂಡ್ ಬಿ ಸೆಪರೇಟ್ ಇತ್ತು, ಈಗ ತೆಗೆದ್ರಿ, ತೆಗೆದಾಗ ಎರಡು ಮಿಕ್ಸ್ ಆಯ್ತು. ಈಗ ಮತ್ತೆ ನಾ ಪಾರ್ಟಿಷನ್ ಹಾಕಿದ ತಕ್ಷಣ ಸೆಪರೇಟ್ ಆಗತ್ತಾ? ಈಗ ನಾ ಪೌಡರ್ ಮತ್ತೆ ನೀರು ಇಟ್ಕೊಂಡಿದ್ದೆ, ಸೆಪರೇಟ್ ಇತ್ತು, ಸೇರಿಸ್ದೆ, ಈಗ ಮತ್ತೆ ಇದನ್ನ ಸೆಪರೇಟ್ ಅದಾಗದೆ ಅದರೇ ಪಾತಲ್ಲಿ ಆಗುತ್ತಾ? ಇಲ್ಲ. ಸೊ ದಿಸ್ ಈಸ್ ಇರ್ರಿವರ್ಸಿಬಲ್. ಹೀಗಿದ್ದು ಎ ಅಂಡ್ ಬಿ ಮಿಕ್ಸ್ ಆಗಿ ತಿರ್ಗಾ ಪಾರ್ಟಿಷನ್ ಹಾಕಿದಾಗ ತಿರ್ಗಾ ಅದಾಗದೆ ಎ ಅಂಡ್ ಬಿ ಆಗೋಗಿದ್ರೆ ಆಗ ಅದು ರಿವರ್ಸಿಬಲ್ ಅಂತ ಹೇಳ್ಬೋದಿತ್ತು, ಆದ್ರೆ ಹಾಗೆ ಆಗಲ್ಲ. ಸೊ ಸ್ಪಾಂಟೇನಿಯಸ್ ಪ್ರಾಸೆಸಸ್ ಆರ್ ಇರ್ರಿವರ್ಸಿಬಲ್. ಅದೇ ಪಾತ್ ನಲ್ಲಿ ಆ ಪ್ರೋಸೆಸ್ ನ ಎರಡೂ ಡೈರೆಕ್ಷನ್ ನಲ್ಲಿ ಮಾಡಕ್ಕಾಗಲ್ಲ. ಓಕೆ, ಸೊ ಈಗ ಗೊತ್ತಾಯ್ತಲ್ಲ, ಸ್ಪಾಂಟೇನಿಯಸ್ ಪ್ರಾಸೆಸ್ ಅಂದ್ರೆ ದ ಪ್ರಾಸೆಸ್ ದಟ್ ಟೇಕ್ಸ್ ಪ್ಲೇಸ್ ಆನ್ ಇಟ್ಸ್ ಓನ್ ವಿತೌಟ್ ದಿ ಏಡ್ ಆಫ್ ಎಕ್ಸ್ಟರ್ನಲ್ ಏಜೆನ್ಸಿ. ನಾನ್ ಸ್ಪಾಂಟೇನಿಯಸ್ ಪ್ರಾಸೆಸ್ ಅಂದ್ರೆ the process which does not take place on its own, which needs external agency. Okay, so idu non spontaneous process and spontaneous process ge examples aitu. Iga let us see, namge first law of thermodynamics alli ನಾವು ನೋಡಿದ್ದೇವೆ, energy is conserved, all that we understand, we know. Okay, now the first law of thermodynamics will not give any indication towards the direction of the process. Okay, first law nalli ನೀರ್ ಯಾಕೆ ಮೇಲಿಂದಾನೆ ಕೆಳಗಡೆ ಬೀಳ್ಬೇಕು ಸ್ಪಾಂಟೇನಿಯಸ್ ಆಗಕ್ಕೆ ಅಂತ ಹೇಳಿಲ್ಲ. ಫಸ್ಟ್ ಲಾ ನಲ್ಲಿ ಸಿ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂದೆ. ವೈ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಶುಡ್ ಗಿವ್ ಕಾರ್ಬನ್ ಡೈಆಕ್ಸೈಡ್, ವೈ ನಾಟ್ ದಿ ರಿವರ್ಸ್ ಡೈರೆಕ್ಷನ್ ಸ್ಪಾಂಟೇನಿಯಸ್? ಗೊತ್ತಿಲ್ಲ. ಅಂದ್ರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ಎರಡೂ ಡೈರೆಕ್ಷನ್ ಪಾಸಿಬಲ್, ಎರಡೂ ಡೈರೆಕ್ಷನ್ ಅಲ್ಲಿ ಎನರ್ಜಿ ಕನ್ಸರ್ವ್ ಆದ್ರೆ ಸಾಕು. ಸೊ ಯಾಕೆ ಒಂದೇ ಡೈರೆಕ್ಷನ್ ನಲ್ಲಿ
ಪ್ರಾಸೆಸಸ್ ಅಥವಾ ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗುತ್ತೆ. ಯಾಕೆ ನೀರು ಮೇಲಿಂದ ಕೆಳಗಡೆ ಬೀಳದೆ ಸ್ಪಾಂಟೇನಿಯಸ್ ಆಗಬೇಕು, ಅಥವಾ ಯಾಕೆ ಗ್ಯಾಸ್ ಮಾಲಿಕ್ಯೂಲ್ಸ್ ಹೈಯರ್ ಪ್ರೆಷರ್ ಇಂದ ಲೋಯರ್ ಪ್ರೆಷರ್ ಹೋಗದೆ ಸ್ಪಾಂಟೇನಿಯಸ್ ಆಗಬೇಕು, ಆರ್ ಫಾರ್ ದಟ್ ಮ್ಯಾಟರ್ ವೈ ಕಾರ್ಬನ್ ಡೈಆಕ್ಸೈಡ್ burnt in oxygen should be spontaneous to give carbon dioxide. ಈ ಡೈರೆಕ್ಷನ್ ಇನ ರಿಯಾಕ್ಷನ್ ಯಾಕೆ ಸ್ಪಾಂಟೇನಿಯಸ್ ಆಗಬೇಕು? ಓಕೆ, ಇದನ್ನ ತಿಳ್ಕೊಳ್ಳೋಕೆ ನೋಡೋಣ ನಾವು ಕೆಲವು ಆಸ್ಪೆಕ್ಟ್ಸ್ ಆರ್ ವಿ ಸೇ ಕ್ರೈಟೀರಿಯಾ ಫಾರ್ ಸ್ಪಾಂಟೇನಿಟಿ. ಓಕೆ, ವಿ ವಿಲ್ ಅಬ್ಸರ್ವ್ 1-2 processes and find out what should be the reason for these processes to happen the way it happens. ಯಾವ ತರ ನಡೀತಾ ಇದೆಯೋ ಅದು ಯಾಕೆ ನಡೀತಾ ಇದೆ ಅನ್ನೋದಕ್ಕೆ ಏನ್ ರೀಸನ್ ಇರಬಹುದು ಅಂತ ನೋಡೋಣ. ಫಸ್ಟ್ ಈಗ ಒಂದಷ್ಟು ಎಕ್ಸಾಂಪಲ್ಸ್ ನ ನೋಡೋಣ. ಈಗ ನಾನೇನ್ ಹೇಳಿದೆ, ವಾಟರ್ ಫ್ಲೋಯಿಂಗ್ ಫ್ರಮ್ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ಅಂತ ಹೇಳಿದೆ. ಹೌದು, ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ನಲ್ಲಿ ಏನಾಗುತ್ತೆ, ಎನರ್ಜಿ ಚೇಂಜಸ್ ಆಗುತ್ತೆ, ಎನರ್ಜಿ ಡಿಫರೆನ್ಸ್ ಇದೆ. ನೋಡಿ, ಹೈಯರ್ ಲೆವೆಲ್ ನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ, ಸರಿನಾ? ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ. ಕೆಳಗಡೆ ಬಂದಾಗ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ, ಕೆಳಗಡೆ ಬಂದಾಗ ಎನರ್ಜಿ ಕಡಿಮೆ ಆಗುತ್ತೆ. ಅಂದ್ರೆ ದೇ ಗಿವ್ ಔಟ್ ದಟ್ ಎಕ್ಸ್ಟ್ರಾ ಎನರ್ಜಿ, ಕಮ್ ಟು ಲೋಯರ್ ಎನರ್ಜಿ ಅಂಡ್ ಬಿಕಮ್ ಸ್ಟೇಬಲ್. ಪ್ರತಿಯೊಂದು ಪದಾರ್ಥನೂ ಕೂಡ ಹೈಯರ್ ಎನರ್ಜಿಯಿಂದ ಲೋಯರ್ ಎನರ್ಜಿಗೆ ಬಂದು ಸ್ಟೇಬಲ್ ಆಗುತ್ತೆ. ಓಕೆ, ಎವ್ರಿ ಸಿಸ್ಟಮ್ wants to attain lower energy stable state. ಅದಕ್ಕೋಸ್ಕರ ನಾವು ಇಲ್ಲಿಂದ ನೀರು ಇಲ್ಲಿಗೆ ಅದಾಗದೆ ಬರುತ್ತೆ. ಉಲ್ಟಾ ಆಗುವಾಗ ಆಗಲ್ಲ, ಆಯ್ತಾ? ಈಗ ಅದೇ ರೀತಿ if I am talking about burning of carbon or paper, ಇದರಲ್ಲಿ this gives out energy around -393 kilojoules. ನಿಮ್ಗೆ ಇದು ಗೊತ್ತಿದೆ, -393 kilojoules ಅಷ್ಟು ಹೀಟ್ ಅನ್ನ ಈ ಪ್ರಾಸೆಸ್ ನಲ್ಲಿ ನೋಡ್ತೇವೆ. heat is liberated, delta H is minus, that means this is an exothermic reaction. ಯಾವ ನೀವು ರಿಯಾಕ್ಷನ್ ಅಥವಾ ಪ್ರಾಸೆಸ್ ನೋಡ್ತೀರಿ ಹೀಟ್ ಲಿಬರೇಟ್ ಆಗಿದ್ರೆ ಅದನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತೀವಿ. ಸೊ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಯು ನೋ ದಟ್. ಸಿಮಿಲರ್ಲಿ ಹೈಡ್ರೋಜನ್ ಗಿವಿಂಗ್ ಯು ವಾಟರ್ ವಿತ್ ಆಕ್ಸಿಜನ್. ಓಕೆ, this is also an exothermic reaction. ನಿಮ್ಗೆ ಇದು ಸಹ ಗೊತ್ತಿದೆ ಅಲ್ಲ? ಸೊ ಎಲ್ಲ ಹೈಯರ್ ಲೆವೆಲ್ ಟು ಲೋಯರ್ ಲೆವೆಲ್ ವಾಟರ್ ಮೂವ್ಮೆಂಟ್ ಇರಬಹುದು, ಹೀಟ್ ಫ್ಲೋಯಿಂಗ್ ಫ್ರಮ್ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ ಇರಬಹುದು, ಮಾಲಿಕ್ಯೂಲ್ಸ್ ಆಲ್ಸೋ ಫ್ರಮ್ ಹೈಯರ್ ಪ್ರೆಷರ್ ಏರಿಯಾ ಟು ಲೋಯರ್ ಪ್ರೆಷರ್ ಏರಿಯಾ, ಎಲ್ಲ ಕೂಡ ಲೋಯರ್ ಎನರ್ಜಿ ಸ್ಟೇಟ್ ಅನ್ನ ರೀಚ್ ಆಗುತ್ತೆ ಅಂತ ಅಂದ್ಕೊಂಡು ಈ ಪ್ರಾಸೆಸ್ ಎಲ್ಲ ಅದಕ್ಕೆ ಸ್ಪಾಂಟೇನಿಯಸ್ ಆಗಿದೆ. The processes are spontaneous when delta H is negative, andre enthalpy of the process should be negative. Exothermic reactions agidre they are spontaneous anta first conclusion ge bandru. Exothermic agidre spontaneous agutte. Okay, adagade agodu ಯಾಕೆ ಅಂದ್ರೆ ಎನರ್ಜಿ ಕಡಿಮೆ ಆಗಬೇಕು. ಯಾವ ಡೈರೆಕ್ಷನ್ ನಲ್ಲಿ ಎನರ್ಜಿ ಕಡಿಮೆ ಆಗುತ್ತೆ ಸಿಸ್ಟಮ್ದು, ಅದು ಸ್ಪಾಂಟೇನಿಯಸ್. So this process is spontaneous because it is exothermic. This is spontaneous because it is exothermic. Water flows because down the hill, it is because exothermic, or energy changes wherein energy is liberated. Okay, fine, we accept all this. So now we understand if the reaction is exothermic, the reaction should be spontaneous. This is the first conclusion. Ega innondu example nodona. Enadu? Melting of ice. Aita? Melting of ice, you know, it's a very spontaneous process. ಸುಮ್ಮನೆ ಐಸ್ ಈಚೆ ತೆಗೆದಿಟ್ರೆ ಸಾಕು, ಅದಾಗದೆ ಕರಗ್ಬಿಡುತ್ತೆ. ನಾವೇನು ಅದಕ್ಕೆ ಏನು ಎನರ್ಜಿನೇ ಕೊಡ್ಬೇಕಾಗಿಲ್ಲ, ಅದಕ್ಕೆ ಕರೆಂಟ್ ಪಾಸ್ ಮಾಡಬೇಕು ಅಂತದ್ದು ಎಂಥದೂ ಇಲ್ಲ, ರೈಟ್? ಬಟ್ ಮೆಲ್ಟಿಂಗ್ ಆಫ್ ಐಸ್ is an endothermic reaction. It absorbs energy from the surroundings. See, it absorbs energy, external support ಅಲ್ಲ. You should understand this very clearly. Okay, ಪ್ರತಿಯೊಂದು ಸಿಸ್ಟಮ್ಗೆ ಎನರ್ಜಿ ಇರುತ್ತೆ, ಸರೌಂಡಿಂಗ್ಸ್ ಅಲ್ಲಿ ಎನರ್ಜಿ ಇರುತ್ತೆ. ಅದರ ಹತ್ರ ಇರುವ ಎನರ್ಜಿಯನ್ನ ಯೂಸ್ ಮಾಡಿಕೊಂಡು ರೂಮ್ ಟೆಂಪರೇಚರ್ ಪ್ರೆಷರ್ ನಲ್ಲಿ ಯಾವುದೇ ಪ್ರಾಸೆಸಸ್ ಆಗುತ್ತಲ್ಲ, ಅದನ್ನ ನಾವು ಸ್ಪಾಂಟೇನಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾವು ಬಿಸಿ ಮಾಡೋದಿಲ್ವಾ, ಅದೆಲ್ಲ ಆ ಥರ ಅಲ್ಲ. ಸುಮ್ಮನೆ ಒಂದೀಗ ಹಾಟ್ ವಾಟರ್ ಈಚೆ ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ನೀರು ಬಿಸಿ ನೀರು ಇಟ್ಟಿದ್ದೇನೆ ಇಲ್ಲಿ, ಆಯ್ತಾ? ಈ ಬಿಸಿ ನೀರು ಏನಾಗುತ್ತೆ, ಇಟ್ ಗ್ರಾಜುವಲಿ ಕೂಲ್ಸ್ ಡೌನ್. ಹೌ ಡಸ್ ಇಟ್ ಕೂಲ್ ಡೌನ್? ಇಲ್ಲಿರುವ ಹೀಟ್ ಎನರ್ಜಿ ಸರೌಂಡಿಂಗ್ಸ್ಗೆ ಹೋಗ್ತಾ ಇರುತ್ತೆ,
ಆಯ್ತಾ. ಸೊ ಇದು ಗ್ರಾಜುಯಲಿ ಕೂಲ್ ಆಗ್ತದೆ. ಎಲ್ಲಿವರೆಗೂ ಆಗುತ್ತೆ? ಅಂಟಿಲ್ ಇಟ್ ರೀಚಸ್ ಈಕ್ವಿಲಿಬ್ರಿಯಂ. ಅಂದ್ರೆ ಏನರ್ಥ? ಇದು ರೂಮ್ ಟೆಂಪರೇಚರ್ಗೆ ಬರೋವರೆಗೂ ತಣ್ಣಗಾಗ್ತಿರುತ್ತೆ ಅಷ್ಟೇ. ಒಂದ್ಸಲ ತಣ್ಣಗಾದ್ಮೇಲೆ ಸಿಸ್ಟಮ್ ಒಳಗಡೆ, ದಿಸ್ ಈಸ್ ಸಿಸ್ಟಮ್, ಇದರ ಒಳಗಡೆ ಇರುವ ಹೀಟ್ ಎನರ್ಜಿ ಸರೌಂಡಿಂಗ್ಸ್ ಅಲ್ಲಿ ಇರುವ ಹೀಟ್ ಎನರ್ಜಿ ಒಂದೇ ಆಗೋದ್ಮೇಲೆ ನೋ ಎಕ್ಸ್ಚೇಂಜ್ ಆಫ್ ಎನರ್ಜಿ, ರೈಟ್? ಅದೇ ರೀತಿ ನಾನು ಹೇಳ್ತಾ ಇರೋದು ಇಲ್ಲಿ ಮೆಲ್ಟಿಂಗ್ ಆಫ್ ಐಸ್ ಅಲ್ಲಿ ಏನಾಗುತ್ತೆ, ಐಸು ಕರಗಕ್ಕೆ ಹೇಗೆ ಬಿಸಿ ನೀರು ತಣ್ಣಗಾಗಕ್ಕೆ ತನ್ನಲ್ಲಿರುವ ಎನರ್ಜಿನ ಹೊರಗಡೆ ಕೊಡುತ್ತೋ ಹಾಗೆ ಐಸು ಸರೌಂಡಿಂಗ್ಸ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡಿಕೊಂಡು ಮೆಲ್ಟ್ ಆಗುತ್ತೆ. ಸೊ ಮೆಲ್ಟಿಂಗ್ ಆಫ್ ಐಸ್ ಈಸ್ ಎನ್ ಎಂಡೋಥರ್ಮಿಕ್ ಪ್ರಾಸೆಸ್. ಓಕೆ, ಅದೊಂದೇ ಅಲ್ಲ, ಲೈಕ್ ಕೆಮಿಕಲ್ ರಿಯಾಕ್ಷನ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ N2 plus O2 giving you NO2. This reaction is also endothermic with around, if I am right, it is 33 kilojoules. Okay. Similarly, carbon reaction with sulfur to give carbon disulfide. This reaction is also endothermic, around 128 kilojoules. And these happen spontaneously. Adagade agate. Now, ಇಷ್ಟೊತ್ತು ಏನ್ ಹೇಳ್ಕೊಳ್ತಾ ಇದ್ವಿ ನಾವು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆದ್ರೆ ಸ್ಪಾಂಟೇನಿಯಸ್, ಅದಾಗದೆ ಆಗುತ್ತೆ ಅಂತ. ಆದ್ರೆ ಇಲ್ಲಿ ವಿ ನೋ ಸ್ಪಾಂಟೇನಿಯಸ್ processes which are endothermic. So now only exothermic condition or only enthalpy change cannot decide spontaneity of a process. ಬರೀ ಹೀಟು ಲಿಬರೇಟ್ ಆಗುತ್ತೆ, ಎಕ್ಸೋಥರ್ಮಿಕ್ ಆದ್ರೆ ಸ್ಪಾಂಟೇನಿಯಸ್ ಅಂತ ನಾವು ಹೇಳಕ್ಕಾಗಲ್ಲ, ರೈಟ್? ಹಾಗಿದ್ರೆ ಇನ್ನೇನಿದೆ? ವಾಟ್ ಇಸ್ ದಿ ಫ್ಯಾಕ್ಟರ್ ವಿಚ್ ಇಸ್ ಡ್ರೈವಿಂಗ್ ದೀಸ್ ಪ್ರಾಸೆಸಸ್? ಈ ಪ್ರಾಸೆಸಸ್ ಸ್ಪಾಂಟೇನಿಯಸ್ ಆಗಿ ಎನರ್ಜಿ ಖರ್ಚಾದ್ರೂ ಕೂಡ ಸ್ಪಾಂಟೇನಿಯಸ್ ಯಾಕೆ ಆಗ್ತಾ ಇದೆ? ಹಾಗಿದ್ರೆ ಈ ಡೈರೆಕ್ಷನ್ ಅಲ್ಲಿ ಯಾಕೆ ಹೋಗ್ತಾ ಇದೆ? ಅದಕ್ಕೆ ಒಂದು ಹೊಸ ಫ್ಯಾಕ್ಟರ್ ಇಂಟ್ರೊಡ್ಯೂಸ್ ಮಾಡಿದೆ. ಫ್ಯಾಂಟಾಸ್ಟಿಕ್, ವೆರಿ ಇಂಟರೆಸ್ಟಿಂಗ್ ಕಾನ್ಸೆಪ್ಟ್ ವಿಚ್ ಇಸ್ ಕಾಲ್ಡ್ ಎಂಟ್ರೋಪಿ. ಓಕೆ, now our interest goes to entropy. This is another thermodynamic property. The thermodynamic property is called entropy. Yes, anta represent ಮಾಡ್ತೀವಿ entropy. Okay, and like any thermodynamic function, enthalpy ಆಗಿರಬಹುದು, internal energy ಆಗಿರಬಹುದು, ಇದು ಅದೇ ತರ S ಅನ್ನೋದ್ರ ಬದಲು ನಾವು ಡೆಲ್ಟಾ ಎಸ್ ಅಂದ್ರೆ ಚೇಂಜ್ ಇನ್ ಎಂಟ್ರೋಪಿಯನ್ನ ಕನ್ಸಿಡರ್ ಮಾಡೋಣ. ಚೇಂಜ್ ಇನ್ ಎಂಟ್ರೋಪಿ, delta S. Okay, before we go to change in entropy, let us understand what is entropy. ಏನು ಹಾಗಂದ್ರೆ, this is measure of randomness or disorder in a system or of a system. Randomness in a system, disorder of a system. ಏನು ಅಂದ್ರೆ ಡಿಸಾರ್ಡರ್, ನಾಟ್ ಇನ್ ಆರ್ಡರ್ ಅಂತ, ಆಯ್ತಾ? ಏನು ಹಾಗಂದ್ರೆ, ಈಗ ಬೆಳಿಗ್ಗೆ ಬೆಲ್ ಆದ ತಕ್ಷಣ ಪ್ರೇಯರ್ ಹಾಲಲ್ಲಿ ನಿಲ್ತೀರಲ್ಲಪ್ಪ, ಎಲ್ಲ ಲೈನಾಗಿ ನಿಲ್ತೀರಿ, ರೈಟ್? ವೆರಿ ಹೈಲಿ ಆರ್ಡರ್ಡ್, ಹೈಟ್ ವೈಸು, ಕ್ಲಾಸ್ ವೈಸು, ಎಕ್ಸೆಟ್ರಾ. ಅಟ್ 4 o'clock ವೆನ್ ಬೆಲ್ ರಿಂಗ್ಸ್, ಎಲ್ಲ ಅಡ್ಡದಿಡ್ಡಿ, ಯಾರು ಎಲ್ಲೂ ಯಾವ ಕ್ಲಾಸ್ನವರು ಯಾರ ಹೈಟು ಎಲ್ಲ ನೋಡುದೇ ಇಲ್ಲ, ಎಲ್ಲ ರ್ಯಾಂಡಮ್ಲಿ ಯು ವಿಲ್ ಮೂವ್. ದಟ್ ಇಸ್ ಡಿಸಾರ್ಡರ್. ಓಕೆ, ಸೊ ಫಸ್ಟ್ ಬೆಳಿಗ್ಗೆ ನೀವು 10 ಗಂಟೆಗೆ ಪ್ರೇಯರ್ ಹಾಲಲ್ಲಿ ನಿಂತಿದ್ರಲ್ಲ, ಅದು ಆರ್ಡರ್. 4 o'clock in the evening you move around as you want, there is no order. ಇದು ಡಿಸಾರ್ಡರ್. ಓಕೆ, ಬೆಳಿಗ್ಗೆ 10 ಗಂಟೆಗೆ ಹೈಲಿ ಆರ್ಡರ್ಡ್ ಸ್ಟೇಟ್ ಅಂದ್ರೆ ಎಂಟ್ರೋಪಿ ಕಡಿಮೆ, ಸಂಜೆ 4 ಗಂಟೆಗೆ ಹೈಲಿ ಡಿಸಾರ್ಡರ್ಡ್ ಸ್ಟೇಟ್, ಸೊ ಎಂಟ್ರೋಪಿ ಇಸ್ ವೆರಿ ಹೈ. ನಿಮ್ಗೆ ಗೊತ್ತಾಯ್ತಲ್ಲ, ರ್ಯಾಂಡಮ್ನೆಸ್ ಅಡ್ಡದಿಡ್ಡಿ. ರ್ಯಾಂಡಮ್ ಅಂದ್ರೆ ಅಡ್ಡದಿಡ್ಡಿ ಅಂತ, ಒಂದು ಆರ್ಡರ್ ಇಲ್ಲ, ಒಂದ್ರಿಂದ ಒಂದು ಹೋಗ್ಬೇಕಂತಿಲ್ಲ. ಅಡ್ಡದಿಡ್ಡಿ ಇದ್ರೆ ಅದನ್ನ ರ್ಯಾಂಡಮ್ನೆಸ್ ಅಥವಾ ಡಿಸಾರ್ಡರ್ ಅಂತ ಕರಿತೀವಿ, ಆಯ್ತಾ? ಓಕೆ, ನಾವು ಈಗ ಡಿಸಾರ್ಡರ್ ಅಥವಾ ರ್ಯಾಂಡಮ್ನೆಸ್ ಅನ್ನೋದು ಏನು ಅಂತ ತಿಳ್ಕೊಂಡ್ರೆ, ಇದನ್ನ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಹೇಗೆ ನೋಡುದು? ಓಕೆ, ಲೆಟ್ ಅಸ್ ಟೇಕ್ ಸಾಲಿಡ್. ಚೇಂಜ್ ಇನ್ ಎಂಟ್ರೋಪಿ ಬಗ್ಗೆ ಈಗ ಹೇಳಕ್ ಹೊರಟಿದ್ದೀನಿ. ಸಾಲಿಡ್ ಅಲ್ಲಿ ಏನಿದೆ ನಿಮ್ಗೆ ಗೊತ್ತಿದೆ, ಹೈಲಿ ಆರ್ಡರ್ಡ್ ಸ್ಟೇಟ್ ಒಂದು ಇದೆ, ಕರೆಕ್ಟ್ ಆಗಿ ಮಾಲಿಕ್ಯೂಲ್ ಹೀಗೆ ಒಂದ್ ಪಕ್ಕ ಒಂದು ಈಗ ನೀಟಾಗಿ ಅರೇಂಜ್ ಆಗಿರುತ್ತೆ ಅಲ್ವಾ, ಇದು ಸಾಲಿಡ್ ಸ್ಟೇಟ್. ಓಕೆ, ಈಗ ಲಿಕ್ವಿಡ್ ಬಂದ್ರೆ
ನಿಮ್ಗೆ ಗೊತ್ತಿದೆ ಈ ಮಾಲಿಕ್ಯೂಲ್ ಸ್ವಲ್ಪ ದೂರ ದೂರ ಹೋಗಿರುತ್ತೆ, ಸ್ವಲ್ಪ ಮೂವ್ಮೆಂಟ್ ಫ್ರೀ ಇರುತ್ತಲ್ವಾ. ಸೊ ಈ ಮಾಲಿಕ್ಯೂಲ್ ನಲ್ಲಿ ಹೀಗೆ ಒಂಚೂರು ಮಾಲಿಕ್ಯೂಲ್ಸ್ ದೂರ ದೂರ ಹೋಗಿರುತ್ತೆ, ಲಿಟಲ್ ಬಿಟ್ ಫ್ರೀ ಟು ಮೂವ್. ಓಕೆ, ವೆನ್ ಇಟ್ ಕಮ್ಸ್ ಟು ಗ್ಯಾಸಸ್, ಯು ನೋ ದೇ ಆರ್ ಸೋ ರ್ಯಾಂಡಮ್. ಎಲ್ಲೋ ಒಂದು ಇಲ್ಲೊಂದು 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 ಹೀಗೆ ಎಲ್ಲೆಲ್ಲೋ ಒಂದಿದೆ ಅಂಡ್ ಅಡ್ಡದಿಡ್ಡಿ ಓಡಾಡುತ್ತೆ. ಓಕೆ, ಸೊ ಹೈಲಿ ಡಿಸಾರ್ಡರ್ಡ್ ಸ್ಟೇಟ್, ರ್ಯಾಂಡಮ್ನೆಸ್ ಇಸ್ ಮ್ಯಾಕ್ಸಿಮಮ್, ಇದರಲ್ಲಿ ರ್ಯಾಂಡಮ್ನೆಸ್ ಮಿನಿಮಮ್, ಆರ್ಡರ್ಡ್ ಸ್ಟೇಟ್. ಓಕೆ, ಏನಾಗುತ್ತೆ ಹಾಗಾದ್ರೆ ಇದರ ಎಂಟ್ರೋಪಿ ಮತ್ತು ಅದರ ಎಂಟ್ರೋಪಿ ನೋಡಿ. ಸೊ ಎಂಟ್ರೋಪಿ ಆಫ್ ಸಾಲಿಡ್ is less than liquid, less than gases. ಆಯ್ತಾ? ಈಗ ಎಂಟ್ರೋಪಿ ಚೇಂಜ್ ನೋಡೋಣ. ನಾನು ಎಸ್ ಆಫ್ ಸಾಲಿಡ್ ಬರ್ದಿದ್ದೀನಿ, ಎಸ್ ಆಫ್ ಲಿಕ್ವಿಡ್, ಎಸ್ ಆಫ್ ಗ್ಯಾಸ್ ಅಂತ ಬರ್ದಿದ್ದೀನಿ ಅಲ್ವಾ. ಎಂಟ್ರೋಪಿ ಚೇಂಜ್ ಅಂದ್ರೆ ಏನಾಗುತ್ತೆ, ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ಎಸ್ ಫೈನಲ್ ಮೈನಸ್ ಎಸ್ ಇನಿಷಿಯಲ್. ಓಕೆ, ದಿಸ್ ಈಸ್ ಅ ಸ್ಟೇಟ್ ಫಂಕ್ಷನ್. ಅಂದ್ರೆ ಇದು ಇನಿಷಿಯಲ್ ಮತ್ತು ಫೈನಲ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಓಕೆ, ಸೊ ಶುರುವಾದಾಗ ಎಂಟ್ರೋಪಿ ಎಷ್ಟಿತ್ತು, ಆಮೇಲೆ ಎಂಟ್ರೋಪಿ ಎಷ್ಟಿದೆ. ಸಾಲಿಡ್ ಇದ್ದಾಗ ಎಂಟ್ರೋಪಿ ಎಷ್ಟಿತ್ತು, ಲಿಕ್ವಿಡ್ ಇದ್ದಾಗ ಎಂಟ್ರೋಪಿ ಎಷ್ಟಿದೆ ಅಲ್ವಾ. ಸೊ ಸಾಲಿಡ್ ಇದ್ದಾಗ ಫೈನಲ್ ಸ್ಟೇಟ್ ಅಲ್ಲ, ಲಿಕ್ವಿಡ್ ಇದ್ದಾಗ ಫೈನಲ್ ಸ್ಟೇಟ್. ಇಲ್ಲಿ ಸಾಲಿಡ್ ಇಂದ ಲಿಕ್ವಿಡ್ ಆಗಿ ಟರ್ನ್ ಮಾಡಿದ್ದೇವೆ ನಾವು. ಸೊ ಡೆಲ್ಟಾ ಎಸ್ ಇಲ್ಲಿ ಎಸ್ ಆಫ್ ಲಿಕ್ವಿಡ್ ಮೈನಸ್ ಎಸ್ ಆಫ್ ಸಾಲಿಡ್ ಆಗುತ್ತೆ. ಆಗ ಇದು ಪಾಸಿಟಿವ್ ಆಗುತ್ತೆ ಅಲ್ವಾ. ಅಂದ್ರೆ ಎಂಟ್ರೋಪಿ increases when solid becomes a liquid. Similarly, entropy will increase when liquid becomes a gas. So solid to gas, entropy change is positive. Liquid to gas, entropy change is positive. ಅಂದ್ರೆ randomness ಜಾಸ್ತಿ ಆಗಿದೆ ಅಂತ ಅರ್ಥ. Okay, now see this conversion, what about solid to gas? Here I have written delta S positive. This is a sublimation process. Sublimation ಕೂಡ ಸ್ಪಾಂಟೇನಿಯಸ್ಲಿ ಆಗ್ತದೆ. ನೀವು ಕ್ಯಾಂಫರ್ ತೆಗೆದು ಇಡಿ, ಕ್ಯಾಂಫರ್ ಅಂದ್ರೆ ಕರ್ಪೂರ ತೆಗೆದು ಹೊರಗಡೆ ಇಡಿ, ನ್ಯಾಫ್ಥಲಿನ್ ಬಾಲ್ಸ್ ಅದನ್ನ ಹೊರಗಡೆ ಇಡಿ, ಸ್ವಲ್ಪ ದಿವಸ ಆದ್ಮೇಲೆ ಈ ವೇಪರ್ ಆಗಿ ಹೊಟ್ಟೋಗಿರುತ್ತೆ ಅಲ್ವಾ. ಇದು ಸ್ಪಾಂಟೇನಿಯಸ್ ಆಯ್ತಲ್ವಾ. ಇದು ಕೂಡ ಸಾಲಿಡ್ ಟು ಲಿಕ್ವಿಡ್ ಪಾಸಿಟಿವ್, ಲಿಕ್ವಿಡ್ ಟು ಗ್ಯಾಸ್ ಪಾಸಿಟಿವ್, ಸಾಲಿಡ್ ಟು ಗ್ಯಾಸ್ ಪಾಸಿಟಿವ್. ಓಕೆ, ಡೆಲ್ಟಾ ಎಸ್ ಪಾಸಿಟಿವ್. ಉಲ್ಟಾ ನೆಗೆಟಿವ್ ಆಗುತ್ತೆ ನ್ಯಾಚುರಲಿ. ಲಿಕ್ವಿಡ್ ಟು ಸಾಲಿಡ್ ಹೋದಾಗ ಎಂಟ್ರೋಪಿ ಕಡಿಮೆ ಆಗುತ್ತೆ. ಇಲ್ಲಿಂದ ಈ ಡೈರೆಕ್ಷನ್ಗೆ ಇದು ಪಾಸಿಟಿವ್, ಇಲ್ಲಿಂದ ಈ ಡೈರೆಕ್ಷನ್ಗೆ ಇದು ನೆಗೆಟಿವ್. ಅಂದ್ರೆ ಸಾಲಿಡ್ ಟು ಲಿಕ್ವಿಡ್ ಡೆಲ್ಟಾ ಎಸ್ ಇಸ್ ಪಾಸಿಟಿವ್, liquid to solid delta S is negative. Okay, so entropy ಕಡಿಮೆ ಆಗುತ್ತೆ ಅಂತ ಆಯ್ತು. ಈಗ ಚೇಂಜಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಈಗ ನಿಮ್ಗೆ ಕನ್ವರ್ಷನ್ ಗೊತ್ತಾಗಿದೆ, ಸಾಲಿಡ್ ಟು ಲಿಕ್ವಿಡ್ ಎಲ್ಲ ಅಲ್ವಾ. ಈಗ ನಾವು ಇದನ್ನ ಕ್ವಾಂಟೈಸ್ ಮಾಡೋಣ. ಅಂದ್ರೆ ಲೆಟ್ ಅಸ್ ಕಮ್ ಟು ದಿ ಎಕ್ಸ್ಪ್ರೆಷನ್ ಫಾರ್ ಡೆಲ್ಟಾ ಎಸ್. ಏನಾಗತ್ತೆ ಅಂತ ಸಿ, ಡೆಲ್ಟಾ ಎಸ್ ಅಥವಾ ಎಂಟ್ರೋಪಿ ಚೇಂಜಸ್ ಆರ್ಡರ್ ನಲ್ಲಿ ನೀವು ವ್ಯತ್ಯಾಸ ಮಾಡಬೇಕು ಅಂದ್ರೆ ಅದನ್ನ ಸುಲಭವಾಗಿ ಮಾಡಕ್ಕಾಗಲ್ಲ. ಅದಕ್ಕೇನ್ ಬೇಕು, ಹೀಟ್ ಮತ್ತು ಟೆಂಪರೇಚರ್ ಬೇಕೇ ಬೇಕು. ಯಾಕೆ ಅಂದ್ರೆ ಹೀಟ್ ಚೇಂಜಸ್ ಆದ್ರೆ ಮೋಷನ್ ಬಿಕಮ್ಸ್, ಮಾಲಿಕ್ಯುಲರ್ ಮೋಷನ್ ಬಿಕಮ್ಸ್ ರ್ಯಾಂಡಮ್, ಎನರ್ಜಿ ಬರುತ್ತೆ, ಆಗ ರ್ಯಾಂಡಮೈಸೇಷನ್ ಆಗತ್ತೆ. ಸಿಮಿಲರ್ಲಿ ಹೀಟ್ ಅಂದ್ಮೇಲೆ ಅದು ಟೆಂಪರೇಚರ್ಗೆ ರಿಲೇಟೆಡ್, ಟೆಂಪರೇಚರ್ ವೇರಿಯೇಷನ್ ಆದ್ರೂ ಕೂಡ ರ್ಯಾಂಡಮ್ನೆಸ್ ಬರುತ್ತೆ. ಈಗ ನೋಡಿ, ಸಾಲಿಡ್ ಟು ಲಿಕ್ವಿಡ್ ಡೆಲ್ಟಾ ಎಸ್ ಪಾಸಿಟಿವ್ ಅಂದೆ. ಸೊ ಎಂಟ್ರೋಪಿ ಆಫ್ ಲಿಕ್ವಿಡ್ ಇಸ್ ಮೋರ್, ಎಂಟ್ರೋಪಿ ಆಫ್ ಸಾಲಿಡ್ ಇಸ್ ಲೆಸ್. ಸರಿನಾ? ಈಗ ರೈಟ್ ಇದು ತೋರಿಸಿದೇನು, ಇಲ್ಲಿಂದ ಇಲ್ಲಿಗೆ ಹೋಗುವಾಗ ನಾವು ಸ್ವಲ್ಪ ಬಿಸಿ ಮಾಡಬೇಕು. ಅಂದ್ರೆ ಇಟ್ ನೀಡ್ಸ್ ಲಿಟಲ್ ಬಿಟ್ ಆಫ್ ಟೆಂಪರೇಚರ್ ಅಂಡ್ ಹೀಟ್. ಸೊ ಡೆಲ್ಟಾ ಎಸ್ ಶುಡ್ ಬಿ ಈಕ್ವಲ್ ಟು ಡೆಲ್ಟಾ ಹೆಚ್ ಡಿವೈಡೆಡ್ ಬೈ ಟಿ. ಓಕೆ,
these entropy changes are related to enthalpy changes and temperature, inversely related to temperature and directly related to enthalpy change. Idu idara expression delta S. Then what is the unit of this? Kilojoules per Kelvin per mole. Okay, kilojoules per Kelvin per mole is the unit for delta S, change in entropy. ಆಯ್ತಾ? ಈಗ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಲ್ಲಿ ಗಮನಿಸಬೇಕು ನೀವು, ಏನಂದ್ರೆ ಸಾಲಿಡ್ ಇಂದ ಲಿಕ್ವಿಡ್ ಡೆಲ್ಟಾ ಎಸ್ ಪಾಸಿಟಿವ್ ಅಂದೆ. ಓಕೆ, ಈಗ ನಾನು ಇಲ್ಲಿ ಒಂದು ನೋಡಿ ಕಂಟೈನರ್ ಇದೆ, ಇಲ್ಲಿ ನೀರು ತಗೊಂಡಿದ್ದೀನಿ. ದಿಸ್ ಇಸ್ ಕೋಲ್ಡ್ ವಾಟರ್. I have another container with water again. Idu warm water. And illi another container with water. This is hot water. Aita? Cold water, warm water, hot water. Sarina? Iga temperature ವ್ಯತ್ಯಾಸ ನೀವು ಗಮನಿಸಿದ್ರೆ ಕೋಲ್ಡ್ ವಾಟರ್ ಇಂದ ಹಾಟ್ ವಾಟರ್ ಅಂದ್ರೆ ತುಂಬಾ ಟೆಂಪರೇಚರ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ, ಹೀಟ್ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ವಾರ್ಮ್ ಇಂದ ಹಾಟ್ ವಾಟರ್ಗೆ ಹೋದಾಗ ಅಷ್ಟು ವ್ಯತ್ಯಾಸ ಇದೆ ಅಂತ ಅನ್ಸಲ್ಲ. ಆಯ್ತಾ? ಬೆಚ್ಚಗಿರೋ ನೀರಿಂದ ಬಿಸಿ ನೀರಿಗೆ ಹೋದ ಅಷ್ಟು ಡಿಫ್ರೆನ್ಸ್ ಇದೆ ಅನ್ಸಲ್ಲ. ಬಟ್ ತಣ್ಣಗಿರುವ ನೀರಿಂದ ಬಿಸಿ ನೀರಿಗೆ ಹೋದ್ರೆ ಹೌದಪ್ಪ ಚೇಂಜ್ ಇದೆ ಟೆಂಪರೇಚರ್ ಅಲ್ಲಿ, ಹೀಟ್ ಅಲ್ಲಿ ಅಂತ ಅನ್ಸುತ್ತೆ. ಓಕೆ, ಹಾಗೆ ಎಂಟ್ರೋಪಿಯಲ್ಲೂ ಕೂಡ ಲೋಯರ್ ಟೆಂಪರೇಚರ್ ಇದ್ದಾಗ, ಲೋಯರ್ ಟೆಂಪರೇಚರ್ ಟು ಹೈಯರ್ ಟೆಂಪರೇಚರ್ ಹೋಗ್ತಿರಲ್ಲ, ಆಗ ಆಗುವ ಎಂಟ್ರೋಪಿ ಚೇಂಜ್ ಇಸ್ ವೆರಿ ಮಚ್ ಹೈ ಕಂಪೇರ್ ಟು ಮೀಡಿಯಂ ಟು ಹೈಯರ್ ಟೆಂಪರೇಚರ್. ಓಕೆ, ಈಗ 10 ಡಿಗ್ರಿ ಟು 50 ಡಿಗ್ರಿ ಹೋಗುವಾಗ ಆಗುವ ಎಂಟ್ರೋಪಿ ಚೇಂಜ್ಗೂ 40 to 50 ಡಿಗ್ರಿ ಆಗುವ ಎಂಟ್ರೋಪಿ ಚೇಂಜ್ಗೂ ವ್ಯತ್ಯಾಸ ಇದೆ. ಓಕೆ, ಜಾಸ್ತಿ ಡಿಫರೆನ್ಸ್ ಟೆಂಪರೇಚರ್ ಅಲ್ಲಿ ಬಂದಾಗ ಓಕೆ ಎಂಟ್ರೋಪಿ ಕೂಡ ಎಂಟ್ರೋಪಿ ಜಾಸ್ತಿ ಆಗುತ್ತೆ. ಆಯ್ತಾ? ಸೊ ಕಂಪೇರ್ ಮಾಡುವಾಗ ಲೋಯರ್ ಟೆಂಪರೇಚರ್ ಇಂದ ನೀವು ಹೈಯರ್ ಟೆಂಪರೇಚರ್ ಹೋದ್ರೆ ಎಂಟ್ರೋಪಿ ಚೇಂಜಸ್ ಜಾಸ್ತಿ ಆಗುತ್ತೆ. ಆಯ್ತಾ? ಇಲ್ಲಿ ನೋಡಿ, ಹಾಗಿದ್ರೆ ಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆಯಲ್ಲ? ಹೌದು. ಏನ್ ನೋಡೋಣ ಈಗ. ಇದು ಒಂದು ಸಿಸ್ಟಮ್ ಎ, ಇದೊಂದು ಸಿಸ್ಟಮ್ ಬಿ, ಇದೊಂದು ಸಿಸ್ಟಮ್ ಸಿ. 3 ಸಿಸ್ಟಮ್ನ ಬರೆದಿದ್ದೀರಿ. 3ರದ್ದು ಎಂಟ್ರೋಪಿ ಇದೆ, ಎಂಥಾಲ್ಪಿ ಇದೆ, ಎಲ್ಲ ಇದೆ. ಆಯ್ತಾ? ಈಗೇನಾಗತ್ತೆ, ನಾನು ಟೆಂಪರೇಚರ್ ಚೇಂಜ್ ಮಾಡ್ತಾ ಹೋಗ್ತಿದ್ದಂಗೆನೆ ಎಂಟ್ರೋಪಿ ಬದಲಾಗತ್ತೆ. ನೀವೀಗ ಸಪೋಸ್ ಇಲ್ಲಿಂದ ಇಲ್ಲಿಗೆ ಹೋಗಿ ಇದಕ್ಕೆ 10 ಡಿಗ್ರಿ ಇಟ್ಕೊಂಡಿದ್ರಿ, ಇದು 20 ಡಿಗ್ರಿ ಆಯ್ತು ಅಂತ ಅನ್ಕೊಳ್ಳೋಣ. ಓಕೆ, ಎಂಟ್ರೋಪಿ ಚೇಂಜ್ ಆಯ್ತು. ಸರಿನಾ? ಈಗ ನೆಕ್ಸ್ಟ್ ನೀವು ಈಗ ಎಂಟ್ರೋಪಿ ಜಾಸ್ತಿ ಆಗಿದೆ ಇದರಲ್ಲಿ, ನಿಮ್ಗೆ ಅರ್ಥ ಆಗಿರುತ್ತೆ. ಮತ್ತೆ ಇದನ್ನ ಇನ್ನೊಂದು 10 ಡಿಗ್ರಿ ಜಾಸ್ತಿ ಮಾಡಿದ್ರೆ, ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಟೆಲಿಂಗ್ ಯು, ಲೋಯರ್ ಟೆಂಪರೇಚರ್ ಇಂದ ಹೋದ್ರೆ ಹೈಯರ್ ಎಂಟ್ರೋಪಿ ಆಗುತ್ತೆ. ಸೊ ಇದು ಆಲ್ರೆಡಿ ಎಂಟ್ರೋಪಿ ಇದೆ ಅಲ್ವಾ, ಜಾಸ್ತಿ ಆಗಿದೆ ಅಲ್ವಾ, ಮತ್ತೆ ಜಾಸ್ತಿ ಮಾಡಕ್ ಹೋದಾಗ ತುಂಬಾ ವೇರಿಯೇಷನ್ಸ್ ಆಗಲ್ಲ ಮೊದಲಿದ್ದದಕ್ಕಿಂತ. ಈಗ ಇಲ್ಲಿ ಈಗ ಎಂಟ್ರೋಪಿ ಚೇಂಜ್ ಎಷ್ಟಿತ್ತು, ಇಲ್ಲಿ ಎಷ್ಟಿದೆ ಚೆಕ್ ಮಾಡಿ. ಆಯ್ತಾ? ಇದು ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಮತ್ತೆ ಇದನ್ನ ನಾನು ಬಿಸಿ ಮಾಡಿದ್ರೆ, ಈ ಸ್ಟೇಟ್ ಅಲ್ಲಿ ಇರೋದನ್ನ ಬಿಸಿ ಮಾಡಿದ್ರೆ ನೀವು ಎಂಟ್ರೋಪಿ ಚೇಂಜಸ್ ಅನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಚೇಂಜ್ ಇನ್ ಎಂಟ್ರೋಪಿ ವಿಲ್ ಡಿಕ್ರೀಸ್. ಎಂಟ್ರೋಪಿ ಡಿಕ್ರೀಸ್ ಅಂತ ನಾ ಹೇಳ್ತಾ ಇಲ್ಲ, ಚೇಂಜ್ ಇನ್ ಎಂಟ್ರೋಪಿ ವಿಲ್ decrease. Okay, idu either expression and unit. This is how you analyze. If you have two systems like this with different temperatures, ನೀವು ಅದನ್ನು ಕಂಪೇರ್ ಮಾಡುವಾಗ ಹೈಯರ್ ಟೆಂಪರೇಚರ್, ಮೀಡಿಯಂ ಟು ಹೈಯರ್ ಟೆಂಪರೇಚರ್ ಹೋಗಿದ್ರೆ ಏನಾಗುತ್ತೆ, ಎಂಟ್ರೋಪಿ ಚೇಂಜ್ ವಿಲ್ ಬಿ ಲೆಸ್. ಲೋಯರ್ ಟು ಹೈಯರ್ ಟೆಂಪರೇಚರ್ ಹೋಗಿದ್ರೆ ಎಂಟ್ರೋಪಿ ಚೇಂಜ್ ವಿಲ್ ಬಿ ಮೋರ್. ಅದನ್ನ ಕಂಪೇರ್ ಮಾಡಬಹುದು. ಓಕೆ, ದೀಸ್ ಆರ್ ಸಮ್ CET questions normally asked. So ಈ ತರ entropy changes anna we will check. Okay, now there are other aspects in entropy also. When does it change? Is it only when solid to liquid or gas? No, it also happens when there is increase in volume. Okay, so let us see when it will change. Okay, it will change when there is increase in volume, increase in number of moles, and of course solid to liquid, liquid to gas.
ಈ changes ಇದ್ದಾಗ ಆಗುತ್ತೆ. Now we will understand how does it change when it increases volume, or how does it change when there is more number of moles. Say for example, I will use PCl5 decomposition to PCl3 and Cl2. Okay, gaseous moles. Let me take. Now from 1 mole to 2 moles. This 1 mole, this is 1 mole. So 1 mole to 2 moles. So the number of gaseous moles has increased. More gases means more disorder, more randomness. Therefore, entropy will increase. Okay. Suppose I take say N2 plus 3H2 giving you 2NH3. All these are gases. See, this is a gas, this is a gas, this is a gas. Now, this equation tells you that there is lower number of moles. Therefore, entropy will decrease. Okay. Now, what happens when I change the volume? Then randomness will increase. Now, what are we meaning about randomness? Let me just give you some illustration, right? I have, see, this is the volume available for me for the, see, this much volume is available for me. I'll keep some items here for your reference. See, I have a bottle, spray and a box and these things. This is the volume available for these 4 objects. Okay, I can keep it anywhere I want within this volume. This can be here, or this can be here and this here. I can lift this and place this here, or I can lift this and place this here, or I can do this. I can change the position. Okay, randomly. There's no order. There's nothing as this object has to come behind this. This object has to be behind this. These two should be diagonal. Nothing like that. I can place it anywhere I want. This is the available volume. Now, suppose I increase the volume. Okay, let me just see. I'll just increase the volume. See? I have taken a handkerchief. Now, this is a big one. I'll place it here. I'll place it here. I'll keep this here. I'll keep this here. Okay. Now I can keep this anywhere I want. See, I can keep it here. I can keep it here. I can keep it here. See, randomness increases. The position that I give them is so many here. See, you can change it any way you want. This is randomness. Okay. So as the volume increases, definitely randomness increases. Now, suppose if I increase the moles, what happens? Now, I have taken some balls here just to tell you there are a few more substances like this. Now, can I not accommodate them? It's not accommodation. There's no order. I can place these balls anywhere. See, I can place it here, 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 or change it here, change this, do whatever you want. There is no order. The randomness. Okay, you can keep it anywhere you want. ಎಲ್ಲಂದ್ರಲ್ಲಿ ಇಡಬಹುದು. ಅಡ್ಡದಿಡ್ಡಿ ನನಗೇನು ಇದರಿಂದ ಇದಿರಬೇಕು, ಮುಂದೆ ಇರಬೇಕು ಅಂತ ಎಂಥದೂ ಇಲ್ಲ. ನೀವು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಮಾಡಿ, 2 ಇಡ್ತೇನೆ ನೋಡಿ. ನೀವು ಎಷ್ಟು ಮಾಡಿದ್ರು, ಎಷ್ಟು ಅಡ್ಡದಿಡ್ಡಿ ಬೇಕಾದರೂ ಇಡ್ಬೋದು. ಇದು ರ್ಯಾಂಡಮ್ನೆಸ್. ಈಗ ರ್ಯಾಂಡಮ್ನೆಸ್ ಜಾಸ್ತಿ ಆಗಿದೆ ಅಲ್ವಾ? ಓಕೆ, ಸೊ ಇದನ್ನ ಎಂಟ್ರೋಪಿ ಚೇಂಜ್ ಅಂತ ಕರಿತೀವಿ, ರೈಟ್? ಸೊ ಈಗ ನಾವು ಸ್ಪಾಂಟೇನಿಟಿಗೆ ಬರೋಣ. ಈಗ ಎಂಟ್ರೋಪಿ ಅರ್ಥ ಆಯ್ತಲ್ಲ, ಆಯ್ತಾ? ಬಿಫೋರ್ ದ್ಯಾಟ್ ಒಂದು ಬಹಳ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಐ ವಾಂಟ್ ಟು ಟೆಲ್ ಯು. ಇಲ್ಲಿ ನೋಡಿ, ಇದನ್ನು ಕೇಳ್ತಾ ಇರ್ತಾರೆ ಯೂಶಲಿ. ದಿಸ್ ಇಸ್ ಎ ರಬ್ಬರ್ ಬ್ಯಾಂಡ್ ಐ ಹ್ಯಾವ್. ಸಿ, ದಿಸ್ ಎ ರಬ್ಬರ್ ಬ್ಯಾಂಡ್. ಓಕೆ, ವಾಟ್ ಹ್ಯಾಪನ್ಸ್ ಟು ದಿ ಎಂಟ್ರೋಪಿ ವೆನ್ ಎ ರಬ್ಬರ್ ಬ್ಯಾಂಡ್ ಇಸ್ ಸ್ಟ್ರೆಚ್ಡ್? ಈ ಥರ ಸ್ಟ್ರೆಚ್ ಮಾಡಿದಾಗ ಇದರ ಎಂಟ್ರೋಪಿ ಏನಾಗಬಹುದು? ವೆರಿ ಸಿಂಪಲ್. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? ಎಂಟ್ರೋಪಿ ವಿಲ್ ಡಿಕ್ರೀಸ್, ಕಡಿಮೆ ಆಗುತ್ತೆ. ಹೇಗೆ? ಹಿಂಗಿದ್ರೆ ಅದಕ್ಕೊಂದು ಆರ್ಡರ್ ಇಲ್ಲ, ಹೆಂಗೆಂಗೋ ಇದೆ ಮಾಲಿಕ್ಯೂಲ್ಸ್ ಒಳಗಡೆ, ಆಯ್ತಾ? ಇದನ್ನ ಹೀಗೆ ಎಳೆದ್ರೆ ಎಲ್ಲ ಸ್ಟ್ರೇಟ್ ಆಗಿ ಬಂದ್ಬಿಡುತ್ತೆ, ಎಲ್ಲ ಅದ ಪಾಡ್ಗದು ಅರೇಂಜ್ ಆಗ್ಬಿಡುತ್ತೆ. ಹೇಗೇಗೋ ಇತ್ತು, ಹೀಗೆ ಹಿಂಗೆಂಗೋ ಇತ್ತು ಮಾಲಿಕ್ಯೂಲ್ಸ್, ಎಳೆದ ತಕ್ಷಣ ಹಿಂಗೆ ನೀಟಾಗಿ ಒಂದಕ್ಕೊಂದು ಹೀಗೆ ಅರೇಂಜ್ ಆಗ್ಬಿಡುತ್ತೆ. ಸೊ randomness entropy decreases, change in entropy, delta S becomes negative.
ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಏನದು ಅಂದರೆ ಎಗ್. ವೆರಿ ಇಂಟ್ರೆಸ್ಟಿಂಗ್. ಐ ಲೈಕ್ ದಿಸ್ ಬಿಕಾಸ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ. ಎಗ್ ಇದೆಯಲ್ಲ, ಮೊಟ್ಟೆ, ಬಾಯ್ಲ್ಡ್ ಎಗ್. ವಾಟ್ ಹ್ಯಾಪನ್ಸ್ ಟು ದಿ ಎಂಟ್ರೋಪಿ ವೆನ್ ಎಗ್ ಇಸ್ ಬಾಯ್ಲ್ಡ್? ಏನಾಗುತ್ತೆ ಆಗ? ಸಿ, ಎಲ್ಲರೂ ಯೂಶಲಿ ಯೋಚನೆ ಮಾಡೋದು ಹೇಗೆ ಅಂದರೆ, ಎಗ್ ಬಿಫೋರ್ ಬಾಯ್ಲಿಂಗ್ ಅದು ಒಳಗಡೆ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತಲ್ವಾ, ಆಲ್ಬ್ಯೂಮಿನ್ ಎಲ್ಲ. ಸೊ ಅದು ಲಿಕ್ವಿಡು. ಬಾಯ್ಲ್ ಮಾಡಿದ್ಮೇಲೆ, ಎಗ್ ಬಾಯ್ಲ್ ಮಾಡಿದ್ಮೇಲೆ ಸಾಲಿಡಿಫೈ ಆಗಿಬಿಡುತ್ತೆ ಅದು. ಸೊ ಸಾಲಿಡ್ ಆಯಿತು, ಲಿಕ್ವಿಡ್ ಇಂದ ಸಾಲಿಡ್ ಆದ್ರಿಂದ ಎಂಟ್ರೋಪಿ ಕಡಿಮೆ ಆಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ನೋ, ನೀವು ಮಾಲಿಕ್ಯುಲರ್ ಲೆವೆಲಲ್ಲಿ ನೋಡಿದ್ರೆ ಪ್ರೋಟೀನ್ ಇದೆಯಲ್ಲ, ಆಲ್ಬ್ಯೂಮಿನ್ ಇಸ್ ಅ ಪ್ರೋಟೀನ್, ಹೈಲಿ ಆರ್ಗನೈಸ್ಡ್ ಅಂಡ್ ಆರ್ಡರ್ಡ್ ಸ್ಟ್ರಕ್ಚರ್. ಅದು ಒಂದ್ರಿಂದ ಒಂದು ಯಾವ ಅಮೈನೋ ಆಸಿಡ್ ಹಿಂದೆ ಯಾವ್ದಿರ್ಬೇಕು ಅದೇ ಇರಬೇಕು, ಅದೇ ಆರ್ಡರ್ ಇರಬೇಕು, ಆಗಲೇ ಅದನ್ನ ಆ ಪ್ರೋಟೀನ್ ಅಂತ ಹೇಳೋದು, ಅದು ಅದರ ಕೆಲಸ ಮಾಡೋದು. ಇದು ನೀವು ಬಯೋಮಾಲಿಕ್ಯೂಲ್ಸ್ ಬಯಾಲಜಿ ಸ್ಟೂಡೆಂಟ್ಸ್ ಆಗಿದ್ರೆ ಗೊತ್ತಿರುತ್ತೆ. ಒಂದು ಚೂರು ಆರ್ಡರ್ ವ್ಯತ್ಯಾಸ ಆಗೋ ಹಾಗಿಲ್ಲ. ಒಂದು ಪ್ರೋಟೀನ್ ಅಂತ ಆಲ್ಬ್ಯೂಮಿನ್ ಅದೇ ಇರಬೇಕು, ಅದರ ಪ್ರೋಟೀನ್ಗೆ ಅದೇ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ಇರುತ್ತೆ, ಹೈಲಿ ಆರ್ಡರ್ಡ್ ಸ್ಟ್ರಕ್ಚರ್. ಓಕೆ, ನೀವು ಯಾವಾಗ ಬಾಯ್ಲ್ ಮಾಡಿಬಿಡ್ತೀರಿ ಆಗೇನಾಗುತ್ತೆ, ಆ ಮಾಲಿಕ್ಯೂಲ್ಸ್ ಎಲ್ಲ ಆರ್ಡರ್ ಕಳ್ಕೊಂಡ್ಬಿಡುತ್ತೆ, ಅಡ್ಡದಿಡ್ಡಿ ಹೋಗಕ್ಕೆ ಶುರು ಆಗುತ್ತೆ. ದಿಸ್ ನೋ ಆರ್ಡರ್ ಎಟ್ ಆಲ್. ಇದನ್ನ ಡಿನೇಚರೇಷನ್ ಆಫ್ ಪ್ರೋಟೀನ್ಸ್ ಅಂತ ಓದ್ತೀರಿ ನೀವು ಆಮೇಲೆ. ಸೊ ಇದು ಈ ತರ ಮಾಲಿಕ್ಯೂಲ್ಸ್ ಒಂದು ಆರ್ಗನೈಸ್ಡ್ ಆಗಿತ್ತಲ್ಲ ಪ್ರೋಟೀನ್ಸ್ ಅಲ್ಲಿ, ಅದು ಹ್ಯಾಪಜಾರ್ಡ್ ಆಗ್ಬಿಡುತ್ತೆ, ಅಡ್ಡದಿಡ್ಡಿ ಆಗ್ಬಿಡುತ್ತೆ. ರ್ಯಾಂಡಮ್ನೆಸ್ ವಿಲ್ ಇನ್ಕ್ರೀಸ್. ಸೊ ಡೆಲ್ಟಾ ಎಸ್ ಫಾರ್ ಬಾಯ್ಲ್ಡ್ ಎಗ್ ವಿಲ್ ಬಿ ಮೋರ್ ಇನ್ಕ್ರೀಸಸ್. ಓಕೆ, ಸೊ ಇದು ಒಂದು ಆಸ್ಪೆಕ್ಟ್ ಯೂಶಲಿ ಕೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಓಕೆ, ನೌ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ರ್ಯಾಂಡಮ್ನೆಸ್, ವಾಟ್ ಈಸ್ ಎಂಟ್ರೋಪಿ. ಆಯ್ತಾ? ಓಕೆ, now one churu we will just go back and find out how are we coming to the entropy concept. Aita? So entropy is disorder or randomness. Measure of measure of randomness. Okay, solid to liquid hodaga delta is positive irutte, hage liquid to gas hodaga delta is positive, entropy will increase. Adara expression delta s is equal to delta h by t. Okay, then ಇದು ಯೂನಿಟ್ ಆಲ್ಸೋ kilojoules per Kelvin per mole ಅಂತ ಹೇಳಲಾಗಿತ್ತು. ಓಕೆ ಓಕೆ, ಎಂಟ್ರೋಪಿ, how is it related to spontaneity? Okay, this is given by second law of thermodynamics. Second law of thermodynamics. See, we have many different statements for this. Let us consider two simple statements for you. Okay, one is entropy of the universe is always increasing. Entropy of the universe is always increasing. Very simple statement. Okay, another thing I had earlier mentioned, all natural processes are spontaneous, irreversible and tend to attain equilibrium. This is also fine. This is a very simple statement. Okay, now what does this tell you? That entropy of the universe is always increasing, is greater than 0. It is positive. What is this entropy of the universe? It's nothing but the system and the surroundings. Okay, if I consider this as the system, this as a system, rest of it is surroundings, you know about it. So entropy of the universe is nothing but entropy of universe is delta S total, we can say. This is equal to delta S system plus delta S surroundings, which is greater than 0. Okay, now this is for irreversible processes. Irreversible processes. Right? Now what if it is reversible? Then this will become equal to 0. This is equal to 0 for reversible processes. How? See, suppose I take delta S system. Okay, this is Q, heat of the system, by temperature. Agreed?
ಸಿಸ್ಟಮ್ನಲ್ಲಿ ಎಷ್ಟು ಹೀಟ್ ಇದೆ, ಈಗ ಸಿಸ್ಟಮ್ ಅಲ್ಲಿ ಎಷ್ಟು ಹೀಟ್ ಇದೆ ಅದು ಅದನ್ನ ಈಚೆ ಕೊಡುತ್ತೆ, ಆಗ ಸರೌಂಡಿಂಗ್ಸ್ಗೆ ಹೋಗುತ್ತಲ್ವಾ ಅದು. ಅರ್ಥ ಆಯ್ತಲ್ಲ? ಈಗ ಈ ಸಿಸ್ಟಮ್ ಇದೆ, ಇದರಿಂದ ಹೀಟು ಈಚೆ ಬಂದ್ರೆ ಓಕೆ, ಇಲ್ಲಿಂದ ಎಷ್ಟು ಹೀಟ್ ಈಚೆ ಬರುತ್ತೋ ಅಷ್ಟು ಸರೌಂಡಿಂಗ್ಸ್ಗೆ ಹೋಗುತ್ತೆ. ಸೊ ಇದನ್ನ ಮೈನಸ್ ಹಾಕೊಳ್ತೀನಿ ಅಂತ ಇಟ್ಕೊಳ್ಳಿ. ಹೀಟ್ ಫ್ರಮ್ ದ ಸಿಸ್ಟಮ್ ಇಸ್ ಲಿಬರೇಟೆಡ್. ಹಾಗಿದ್ರೆ ಅದು ಸರೌಂಡಿಂಗ್ಸ್ಗೆ ಹೋಗುತ್ತೆ. ರಿವರ್ಸಿಬಲ್ ಆಗಿದ್ರೆ ಎಷ್ಟು ಹೀಟು ಈಚೆ ಹೋಗುತ್ತೋ ಅಷ್ಟು ಹೀಟು ಸರೌಂಡಿಂಗ್ಸ್ ಅಲ್ಲಿ ಇರುತ್ತೆ. ಆಯ್ತಾ? ಎಷ್ಟು ಹೀಟು ಸಿಸ್ಟಮ್ ಇಂದ ಈಚೆ ಹೋಗುತ್ತೋ ಅಷ್ಟು ಹೀಟು ಸರೌಂಡಿಂಗ್ಸ್ ಅಲ್ಲಿ ಇರುತ್ತೆ. ಅಲ್ಲಿಗೆ ಡೆಲ್ಟಾ ಎಸ್ ಸರೌಂಡಿಂಗ್ಸ್ ವಿಲ್ ಬಿ Q surroundings by T. Now you can understand, if I add these two, I will get 0. Okay, ಅಂದ್ರೆ ಈಕ್ವಿಲಿಬ್ರಿಯಂ ಆಗೋಗಿದೆ. ಎರಡೂ ಕಡೆಯಿಂದ ಎಂಟ್ರೋಪಿ ಚೇಂಜಸ್ ಆಗಿ, ಎಂಟ್ರೋಪಿ ಚೇಂಜಸ್ ಇನ್ ದ ಸಿಸ್ಟಮ್, ಎಂಟ್ರೋಪಿ ಚೇಂಜಸ್ ಇನ್ ದ ಸರೌಂಡಿಂಗ್ಸ್ have equalized. They have attained equilibrium state. Okay, so to know reversible and irreversible processes, entropy change is the best method. Internal energy ಲೆಲ್ಲ ಗೊತ್ತಾಗಲ್ಲ. At constant temperature you can compare delta S values or delta S total to find out whether the reaction or the process is irreversible or reversible. Okay, so ಈ ತರ ಡೆಲ್ಟಾ ಎಸ್ ಸಿಸ್ಟಮ್ ಮತ್ತು ಡೆಲ್ಟಾ ಎಸ್ ಸರೌಂಡಿಂಗ್ಸ್ ಗೆ Q ಹೀಟ್ ಅನ್ನ ಕನ್ಸಿಡರ್ ಮಾಡಿ ಒಂದು ಟೆಂಪರೇಚರ್, ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ನಾವು ಬರಿಬಹುದು. ಆಯ್ತಾ? ಸೊ ಡೆಲ್ಟಾ ಎಸ್ ಯೂನಿವರ್ಸ್ ಇಸ್ ಗ್ರೇಟರ್ ದೆನ್ 0. ಯಾವ ಪ್ರಾಸೆಸ್ ನಲ್ಲಿ ಡೆಲ್ಟಾ ಎಸ್ ಗ್ರೇಟರ್ ದೆನ್ 0 ಇರುತ್ತೋ, ಅಂದ್ರೆ ಡೆಲ್ಟಾ ಎಸ್ ಪಾಸಿಟಿವ್ ಇರುತ್ತೋ, ಅದೆಲ್ಲ ಕೂಡ ಸ್ಪಾಂಟೇನಿಯಸ್ ಆಗುತ್ತೆ. ಹಾಗಿದ್ರೆ ನೋಡೋಣ, ನಾವು ಇನಿಷಿಯಲಿ ಕನ್ಸಿಡರ್ಡ್ ಸಮ್ ಪ್ರಾಸೆಸಸ್ ಅದು ಸೂಟ್ ಆಗತ್ತಾ ಅಂತ. ಓಕೆ, ಮೆಲ್ಟಿಂಗ್ ಆಫ್ ಐಸ್ ಹೇಳಿದೆ ನಾನು. ಮೆಲ್ಟಿಂಗ್ ಆಫ್ ಐಸ್ ಆಯ್ತಾ? ಮೆಲ್ಟಿಂಗ್ ಆಫ್ ಐಸ್ ನಲ್ಲಿ ಏನಾಗಿತ್ತು? ಇದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿತ್ತು. ಡೆಲ್ಟಾ ಹೆಚ್ ವಾಸ್ ಪಾಸಿಟಿವ್, but still it was spontaneous. This was spontaneous because there was increase in entropy, because delta S is positive. ನೋಡಿ, ಐಸ್ ಕರ್ಗೋದು ಅಂದ್ರೆ ಸಾಲಿಡ್ ಇಂದ ಲಿಕ್ವಿಡ್ ಆಗೋದು. ಹಾಗಾಗಿ ಡೆಲ್ಟಾ ಎಸ್ ಪಾಸಿಟಿವ್ ಆಯ್ತು, ಎಂಟ್ರೋಪಿ ಇನ್ಕ್ರೀಸ್ ಆಯ್ತು. ದೇರ್ ಫೋರ್ ಇದು ಸ್ಪಾಂಟೇನಿಯಸ್ ಪ್ರಾಸೆಸ್. Evaporation of water, evaporation of the liquid, is that spontaneous? Very much true. Evaporation of water is a spontaneous process. ನಿಮ್ಗಾಗ್ಲೇ ನಾನು ಸ್ಯಾನಿಟೈಸರ್ ಹಾಕಿ ತೋರಿಸಿದೆ ಇವ್ಯಾಪರೇಷನ್ ಹೇಗಾಗುತ್ತೆ ಅಂತ. ಈಗ ನೋಡಿ, ಒಂದು ಪ್ಲೇಟಲ್ಲಿ ಸುಮ್ಮನೆ ನೀರು ಸುರಿದಿಡಿ, ಒಂದು 2-3 ದಿವಸ ಬಿಟ್ಟು ನೋಡಿ, ನೀರಾವಿ ಆಗಿರುತ್ತೆ ಅಲ್ವಾ, ವೇಪರ್ ಆಗಿರುತ್ತೆ ಅಲ್ವಾ. ಹೌ, ನಾವೇನು ಬಿಸಿ ಮಾಡಿದ್ವಾ, ಕುದಿಸಿದ್ವಾ? ಏನೂ ಇಲ್ಲ, ಬಟ್ ಇಟ್ evaporates. So this is a very important aspect here. Evaporation is spontaneous. Then why do we heat? Boil ಯಾಕೆ ಮಾಡಬೇಕು? ಬಾಯ್ಲ್ ಮಾಡಕ್ಕೆ ಮಾಡಬೇಕಷ್ಟೇ. If you want to boil liquid, you have to boil, not because you want to evaporate. One, and you heat it because you want the process of evaporation to be fast. ಅರ್ಥ ಆಯ್ತಾ? ನಾವು ಬಿಸಿ ಮಾಡೋದು ಯಾಕೆಂದ್ರೆ ಇವ್ಯಾಪರೇಷನ್ ಬೇಗ ಆಗಲಿ ಅಂತ ಅಷ್ಟೇ. ನಾವೇನು ಇಲ್ಲಿ ಬಿಸಿ ಮಾಡೋದು ಯಾಕೆ? ಅದು ಬೇಗ ಆವಿ ಆಗ್ಬಿಡ್ಬೇಕು ಅಂತ ಅಷ್ಟೇ ಹೊರತು ಇವ್ಯಾಪರೇಟ್ ಮಾಡೋಕ್ಕೋಸ್ಕರ ನಾವು ಬಿಸಿ ಮಾಡಿದ್ರೆ ಮಾತ್ರ ಆವಿ ಆಗತ್ತೆ, ಇಲ್ದಿದ್ರಿಲ್ಲ ಅಂತ ಇಲ್ಲ. ಆಯ್ತಾ? ಸೊ ಇವ್ಯಾಪರೇಷನ್ ಏನಿದೆ ಇದು ಸ್ಪಾಂಟೇನಿಯಸ್ ಪ್ರಾಸೆಸ್. ಓಕೆ, ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಹೇಳ್ತಾರೆ ನಿಮಗೆ ಸರ್ಫೇಸ್ ಫಿನಾಮಿನಾ ಅದು. ಸೊ ಅದು ನ್ಯಾಚುರಲಿ ಇವ್ಯಾಪರೇಷನ್ನು ಅದಾಗದೇ ಆಗತ್ತೆ, ಸ್ಪಾಂಟೇನಿಯಸ್ ಪ್ರಾಸೆಸ್. ಇದ್ಯಾಕೆ ಸ್ಪಾಂಟೇನಿಯಸ್ ಆಯಿತು? ಅಗೇನ್ ಇವ್ಯಾಪರೇಷನ್ಗೂ ಕೂಡ ಎಂಥಾಲ್ಪಿ ಪಾಸಿಟಿವ್, ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್, ಲಿಕ್ವಿಡ್ ಬಿಕಮ್ಸ್ ವೇಪರ್ ಅಲ್ವಾ. ಸೊ ಎಂಥಾಲ್ಪಿ ಪಾಸಿಟಿವ್, ಇಟ್ ಹ್ಯಾಸ್ ಟು ಅಬ್ಸಾರ್ಬ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್ ಅಂಡ್ ದೆನ್ ವೇಪರೈಸ್. ಓಕೆ, ಸೊ ಇಲ್ಲಿ ಇವ್ಯಾಪರೇಷನ್ ಆಫ್ ವಾಟರ್ ಕೂಡ ಏನಾಗುತ್ತೆ? ಫ್ರಮ್ ಲಿಕ್ವಿಡ್ ಟು ಗ್ಯಾಸ್. ಇವ್ಯಾಪರೇಷನ್ ಆಫ್ ವಾಟರ್, liquid to gas, idu solid to liquid, right? Idu liquid to gas. Aita? This is also spontaneous
because delta S is positive evaporation. ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳಬೇಕಿಲ್ಲಿ ನಾನು, ಸ್ಪಾಂಟೇನಿಟಿ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ರೇಟ್. ಅದಾಗದೆ ಆಗಕ್ಕೂ ಬೇಗ ಆಗಕ್ಕೂ ಸಂಬಂಧ ಇಲ್ಲ. ಯಾವುದೇ ಒಂದು ಪ್ರಾಸೆಸ್ ಅದಾಗದೆ ಆದ್ರೆ ಸ್ಪಾಂಟೇನಿಯಸ್, ಬೇಗ ಆಗಬೇಕು ಅಂತ ರೂಲ್ಸ್ ಇಲ್ಲ. ಇಮಿಡಿಯೇಟ್ಲಿ ಆದ್ರೂ ಆಗಬಹುದು, ಇಲ್ಲ ನಿಧಾನಕ್ಕಾದ್ರೂ ಆಗ್ಬೋದು. ಸೇ ಫಾರ್ ಎಕ್ಸಾಂಪಲ್ ಯು ಮಿಕ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ HCl, ಆಯ್ತಾ? ಸುಮ್ಮನೆ ಒಂದು ಪ್ರಾಸೆಸ್ ಹೇಳ್ತಾ ಇದ್ದೀನಿ. ಯು ಮಿಕ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ HCl. It will react, you know, it will give you sodium chloride and water. ಈ ರಿಯಾಕ್ಷನ್ ಗೊತ್ತಿದೆ, ಸುಮ್ಮನೆ ಎರಡು ಮಿಕ್ಸ್ ಮಾಡೋದು ಅಷ್ಟೇ, ಆಯ್ತಾ? ಇದು ಇಮಿಡಿಯೇಟ್ಲಿ ಆಗೋಗುತ್ತೆ, ವೆರಿ ಕ್ವಿಕ್. ಅದೇ ರಸ್ಟಿಂಗ್ ಆಫ್ ಐರನ್, ಓಕೆ, ರಸ್ಟಿಂಗ್ ಆಫ್ ಐರನ್. ಸಿ, ರಸ್ಟಿಂಗ್ ಆಫ್ ಐರನ್ ಇಸ್ ಅ ವೆರಿ ಸ್ಲೋ ಪ್ರೊಸೆಸ್. 2-3 ದಿನ ಬೇಕು ತುಕ್ಕಿಡಿಯಕ್ಕೆ. ನಾನು ಹೇಳ್ತಾ ಇರೋದು, ಓಕೆ, ತುಕ್ಕಿಡಿಯಕ್ಕೆ 2-3 ದಿನ ಬೇಕು ಐರನ್ಗೆ, ಅಲ್ವಾ? ಇವತ್ತಿಡ್ದು ಈಗ ಇನ್ನೊಂದು ಸೆಕೆಂಡಲ್ಲಿ ಆಗೋಗೋದಿಲ್ಲ. ಬಟ್ ಈ ಮಿಕ್ಸ್ಚರ್ ಇದೆಯಲ್ಲ, ಅದೇ ಯಾಕೆ ಈಗ ನೀರೊಳಗಡೆ ಉಪ್ಪು ಹಾಕಿ ಅಥವಾ ಸಕ್ಕರೆ ಹಾಕಿ ಬೇಗ ಕರಗೋದಿಲ್ವಾ? ಅದೆಲ್ಲ ಇಮಿಡಿಯೇಟ್ ಪ್ರಾಸೆಸ್ಗಳು. ಬಟ್ ಅದಕ್ಕೂ ತನಗ್ ತಾನೇ ಆಗತ್ತೆ ಅನ್ನೋದಕ್ಕೆ ಸ್ಪಾಂಟೇನಿಟಿಗೂ ರೇಟ್ಗೂ ಸಂಬಂಧ ಇಲ್ಲ. ಇದು ಅದಾಗದೆ ಆಗತ್ತೆ, ಬಟ್ ಇಟ್ ಟೇಕ್ಸ್ ಮಿನಿಟ್ಸ್. ಇದು ಅದಾಗದೆ ಆಗತ್ತೆ, ರಸ್ಟಿಂಗ್ ಆಫ್ ಐರನ್, ಬಟ್ ಇಟ್ ಟೇಕ್ಸ್ 2 to 3 days. But both of them are spontaneous processes. Okay, so let me clear this once again. Spontaneous process ಅಂದ್ರೆ ಅದಾಗದೆ ಆಗೋದು. ಎಷ್ಟು ಬೇಗ ಆಗುತ್ತೆ ನಿಧಾನ ಆಗುತ್ತೆ ಅನ್ನೋದು ಬೇಡ. ಓಕೆ, ಸೊ ಇದೆರಡು ಕೂಡ ಸ್ಪಾಂಟೇನಿಯಸ್ ಪ್ರಾಸೆಸಸ್ ಆಗುತ್ತೆ. ಅಂಡ್ ಎಂಟ್ರೋಪಿ ಇನ್ಕ್ರೀಸ್ ಆಗಿದ್ರೆ, ಪಾಸಿಟಿವ್ ಆಗಿದ್ರೆ, ಆಗ ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. Okay, now let us accept that spontaneous processes will have increase in entropy. ಹೌದಲ್ವಾ? ಈಗ ಒಂದು ನೋಡೋಣ, ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ವಾಟ್ ಇಸ್ ಇಟ್? ಏನಂದ್ರೆ ಕಾಂಡೆನ್ಸೇಷನ್ ಆಫ್ ವಾಟರ್. ಏನಿದು ಕಾಂಡೆನ್ಸೇಷನ್ ಆಫ್ ವಾಟರ್? ಕಂಡೆನ್ಸೇಷನ್ ಆಫ್ ವಾಟರ್ ಅಂದ್ರೇನು ಅಂದ್ರೆ, ನೀವು ಬಿಸಿ ನೀರ್ ಮೇಲೆ ತಟ್ಟೆ ಮುಚ್ಚಿಬಿಟ್ಟಿಟ್ರೆ ವಾಟರ್ ವೇಪರ್ಸ್ ಎಲ್ಲ ಕಲೆಕ್ಟ್ ಆಗಿ ಲಿಕ್ವಿಡ್ ಆಗಿಬಿಡುತ್ತಲ್ವಾ? ಅಥವಾ ಫ್ರೀಸರ್ ಇಂದ ನೀವು ಬಾಟಲ್ ಈಚೆ ತೆಗ್ದಿಡಿ, ನೀವು ಹೀಗೆ ಫ್ರೀಸರ್ ಇಂದ ಇಡಿ, ಈ ಸುತ್ತ ಬಾಟಲ್ ಸುತ್ತ ಎಲ್ಲ ವಾಟರ್ ಡ್ರಾಪ್ಲೆಟ್ಸ್ ನೀವು ನೋಡ್ಬೋದು. ದಟ್ ಈಸ್ ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್ ಟು ಲಿಕ್ವಿಡ್. ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್ ಟು ಲಿಕ್ವಿಡ್. ಇದು ಅದಾಗದೆ ಆಗಲ್ವಾ? ರೈಟ್? ಇವ್ಯಾಪರೇಷನ್ ಆದ ಹಾಗೆ ಕಂಡೆನ್ಸೇಷನ್ ಕೂಡ ಅದಾಗದೆ ಆಗುತ್ತೆ ಅಲ್ವಾ? ಸೊ ಇದು ಸ್ಪಾಂಟೇನಿಯಸ್ ಆಯ್ತು. ಈಗೇನಾಗುತ್ತೆ ಎಂಟ್ರೋಪಿ ನೋಡಿ, ವಾಟರ್ ಅಲ್ಲಿ ಎಂಟ್ರೋಪಿ ಜಾಸ್ತಿ ಇರುತ್ತೆ. ಯಾವ್ದ್ರಲ್ಲಿ? ಲಿಕ್ವಿಡ್ ಅಲ್ಲಿ. ವಾಟರ್ ವೇಪರ್ ಇಸ್ ಎ ಗೇಷಿಯಸ್ ಫಾರ್ಮ್, ಗ್ಯಾಸ್ ಇದು. ಓಕೆ, ಇದಕ್ಕೆ ಲಿಕ್ವಿಡ್ಗಿಂತ ಜಾಸ್ತಿ ವಾಟರ್ ವೇಪರ್ ಅಲ್ಲಿ ಇದೆಯಲ್ಲ ಎಂಟ್ರೋಪಿ. ಸೊ ಆಗ ಎಂಟ್ರೋಪಿ ಕಡಿಮೆ ಆಯ್ತು ಅಂತ ಆಯ್ತಲ್ವಾ? ನೋಡಿಲಿ, ಕಂಡೆನ್ಸೇಷನ್ ಆಫ್ ವಾಟರ್ ವೇಪರ್ ಟು ಲಿಕ್ವಿಡ್ ವಾಟರ್. ಓಕೆ, ಗೇಷಿಯಸ್ ಸ್ಟೇಟ್ ಟು ಲಿಕ್ವಿಡ್ ವಾಟರ್. ಇಲ್ಲಿ ಎಂಟ್ರೋಪಿ ತುಂಬಾ ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಬಟ್ ಇದು ಅದಾಗದೆ ಆಗ್ತಿದೆಯಲ್ಲ, ಅಂದ್ರೆ ಡೆಲ್ಟಾ ಎಸ್ ನೆಗೆಟಿವ್ ಆಯ್ತಲ್ಲ. ಬಟ್ ಸ್ಟಿಲ್ ಇಟ್ಸ್ ಅ ಸ್ಪಾಂಟೇನಿಯಸ್ ಪ್ರಾಸೆಸ್. ಓಕೆ, ಹೌ ಇಸ್ ದಿಸ್ ಹ್ಯಾಪನಿಂಗ್? ರೈಟ್, ದಿಸ್ ಈಸ್ ಬಿಕಾಸ್ ಸಿ ಎಂಥಾಲ್ಪಿ ಚೇಂಜ್ ನೀವು ಅಬ್ಸರ್ವ್ ಮಾಡಿದ್ರೆ ಇದಕ್ಕೆ ಡೆಲ್ಟಾ ಹೆಚ್ ಇಸ್ ನೆಗೆಟಿವ್. Delta H is negative. So we cannot conclude the spontaneity or the reason for spontaneity is entropy. No. Now enthalpy ಮೇಲೂ ಹೇಳಕ್ಕಾಗಲ್ಲ, entropy ಮೇಲೂ ಹೇಳಕ್ಕಾಗಲ್ಲ. ಹೇಳಿದ್ರೆ ಎರಡನ್ನು ಸೇರಿಸಿ ಹೇಳಬೇಕಾಗುತ್ತೆ. Only entropy or only enthalpy cannot decide spontaneity or feasibility of a reaction or a process. Okay? Enthalpy alone, bari enthalpy, only entropy only cannot decide spontaneity. No, we have to take both entropy and enthalpy. Okay, hagidre so spontaneity ge criteria eno? Criteria for spontaneity. When can you say that a reaction is spontaneous? Adake when delta H is negative, when
delta H is negative, delta S is positive. These two are very important. So delta H negative iddu, delta S positive iddaga, the reaction becomes spontaneous. Okay. Now we have two different thermodynamic properties to understand, to predict feasibility of a reaction. Okay. Now if we can put this in one form, one thermodynamic property, it will be rather easier. So there comes another very important property called free energy. Free energy. Okay, right? Now let us talk about free energy. Before that, let me summarize what we talked about entropy. Entropy, okay, I'll just summarize these points which we discussed with respect to second law. Okay, entropy was represented as S. It was given as delta H is equal to delta H by T, unit being kilojoules per Kelvin per mole. Okay, and then we gave several examples for entropy changes. Okay, one the spontaneous process and entropy changes examples. You can look into the book also. Please give examples mentioned in the book as far as possible, so that we don't do mistakes, especially when it is chemical equations. Refer books. Okay, right. So this is for change in entropy, and entropy, if it is entropy total greater than 0, then the reaction is spontaneous, or in other words, criteria for spontaneity is delta H negative, delta S positive, and rate has got nothing to do with spontaneity. Rate go spontaneity go ಯಾವುದೇ ಸಂಬಂಧ ಇಲ್ಲ. ಇದಿಷ್ಟು ಇವಾಗ ಎಂಟ್ರೋಪಿ ಮೇಲೆ ಕಲ್ತಿದ್ದಾಯ್ತು. ಈಗ ಬರೀ ಎಂಟ್ರೋಪಿ, ಬರೀ ಎಂಥಾಲ್ಪಿ ಆಗಲ್ಲ, ಎರಡನ್ನು ಸೇರಿಸಿ ಒಂದು ಥರ್ಡ್ thermodynamic property which I said is free energy. We'll take a look at that concept, free energy.